ಒಪ್ಕೊಳ್ಳೋದಕ್ಕೆ ಸಿದ್ಧ ಅಂತ. ಒಂದು ದೇಶ ಒಂದು ಕಾನೂನು, ಆಫ್ ಕೋರ್ಸ್ ಇಟ್ಸ್ ಮೈ ರೈಟ್. ಏನಿದೆ ಅಂತ ರೈಟ್ ಫೈಟ್ ಮಾಡ್ತೀನಿ ನಾನು ರೈಟ್ಗೆ. ರೂಲ್ಸ್ ಏನ್ ಇಂಡಿಯನ್ ರೂಲ್ಸ್ ಏನಿದೆ ಅದಕ್ಕೆ ರೆಸ್ಪೆಕ್ಟ್ ಮಾಡ್ತೀನಿ. ಬಿಕಾಸ್ ಬೀಯಿಂಗ್ ಎ ಇಂಡಿಯನ್, ಐ ಆಮ್ ಪ್ರೌಡ್ ಟು ಬಿ ಎ ಇಂಡಿಯನ್. ಇನ್ನು ನಮ್ ರಿಲಿಜಿಯಸ್ ಒಳಗಡೆ ಬಂದು ಈ ತರ ಮಾಡಬಾರ್ದು, ನೀವು ನಮ್ ಇಂಡಿಯನ್ ರೂಲ್ ಈ ತರ ಆಗಿದೆ, ರಿಲಿಜಿಯಸ್ ಬಿಟ್ಟು ಬರ್ಬೇಕು ನೀವು ಅಂತ ಹೇಳಿದ್ರೆ ಐ ಕ್ಯಾನಾಟ್ ಅಗ್ರಿ. ಓಕೆ, ಅಂದ್ರೆ ಈಗ ವೈಯಕ್ತಿಕ ಕಾನೂನು ಏನಿದೆ ಇಸ್ಲಾಂ ಅಲ್ಲಿ ಅದನ್ನ ನಾನು ಫಾಲೋ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀನಿ. ಓಕೆ, ಅಲ್ಲ ಈ ವೈಯಕ್ತಿಕ ಕಾನೂನಿನ ಅಂಶಗಳು ಸೇರಿದಂತೆ ಏಕರೂಪ ನಾಗರಿಕ ಸಂಹಿತೆಯಲ್ಲಿ ಜಾರಿಗೆ ಬಂದಿದ್ದೆ ಆದ್ರೆ ಇಟ್ಸ್ ಬೆಟರ್ ಅಂತನಾ? ಇಲ್ಲ, ಅದು ಸ್ವಾಗತಾರ್ಹ. ನನ್ನ ಪ್ರಕಾರ ಸ್ವಾಗತಾರ್ಹ. ಇನ್ನ ಒಂದು ಮೇಡಮ್, ಅದು 3 ಟೈಮ್ ಹೇಳೋದು, ಅದು ಅದಕ್ಕೆ ಒಂದೇ ಸರ್ತಿ ಹಸ್ಬೆಂಡ್ ಬಂದು ವೈಫ್ಗೆ 3 ಟೈಮ್ ನಾನು ನಿನ್ಗೆ ತಲಾಕ್ ಕೊಟ್ಬಿಡ್ತೀನಿ, ಅದು ಅಂದ್ರೆ ಆಗಲ್ಲ ಮೇಡಮ್. ಅದು ದಿನೇನ್ ರೀಸನ್ ಇರ್ಬೇಕು ಅದಕ್ಕೆ. ಸಂಬಡಿ ಶುಡ್ ಬಿ ದೇರ್ ಫಾರ್ ವಿಟ್ನೆಸ್. ಅದು ಓಕೆ, ಆ ತರ ಇರ್ಬೇಕು ಮೇಡಮ್. ಒಂದ್ ಸಡನ್ ಆಗಿ ನೀವು ಏನ್ ಶರೀಯತ್ತಲ್ಲಿ ಏನಿದೆ ಅದು ಡೀಟೇಲ್ ಆಗಿ ಓದ್ಕೊಂಡು ಮಾಡ್ಬೇಕು ಮೇಡಮ್. ಅದು ಒಂದ್ಸತಿ ಯಾರೋ ಕುಡ್ಕೊಂಡ್ ಬಂದು ನಿನ್ಗೆ ನಾನ್ ತಲಾಕ್ ಕೊಟ್ಬಿಡ್ತೀನಿ ಅಂದ್ರೆ ಆಗಲ್ಲ ಮೇಡಮ್. ಅದು ಡ್ರಂಕರ್ ಮ್ಯಾನ್ ಕೆನಾಟ್ ಗಿವ್ ದಟ್. ಅಲ್ಲ, ಕೆಲವೊಂದು ಅಂಶಗಳಿದೆ, ಇಲ್ಲ ಅಂತ ಅಲ್ಲ. ಈಗ ಶರೀಯತ್ತಲ್ಲಿ ಏನಿದೆ, ನಾನು ನೋಡಿದೆ ಅದನ್ನ, ಕುರಾನ್ ಅಲ್ಲಿ ಯಾವ ರೀತಿ ಅಂಶಗಳನ್ನ ಕೊಟ್ಟಿದ್ದಾರೆ ಅಂತ. ಅಲ್ಲಿ 3 ತಿಂಗಳ ಕಾಲ ನಾನು ನೋಡಿದೆ ಅದನ್ನ. ಸೋಫಿಯಾ ಅವರೇ, ಕುರಾನ್ ಅಲ್ಲಿ ಅದನ್ನ ಯಾವ ತರ ಮೆನ್ಷನ್ ಮಾಡಿದ್ದಾರೆ ಅಂತ ನಾನು ಓದಿದೀನಿ. ಬಟ್ ಅದೇ ಪ್ರಕಾರವಾಗಿ ನಿಜಕ್ಕೂ ನಡೀತಾ ಇದೆಯಾ? ಈಗ ನಾವು ಬಹಳಷ್ಟು ಅದ್ರ ಬಗ್ಗೆ ನೋಡ್ತಾ ಇದೀವಿ. ಸರಿಯಾದ ಕಾರಣಗಳನ್ನ ನಿಜವಾಗ್ಲೂ ಕೊಡ್ತಾ ಇದಾರ? ಮತ್ತೆ ಹುಡುಗ ಆದಂತವನು ತಲಾಕ್ ಕೊಡೋದಕ್ಕೆ ಆತ ಸಂಪೂರ್ಣವಾಗಿ ತಯಾರಿಯನ್ನ ಮಾಡಿ ಆತ ತಲಾಕ್ ಅಂತ ಹೇಳ್ಬೋದು. ಬಟ್ ಆತನ ಪತ್ನಿ ಅದಕ್ಕೆ ರೆಡಿ ಇದ್ದಾಳೋ ಇಲ್ವೋ ಅನ್ನೋದು ಯಾರು ಕೇಳೋದೇ ಇಲ್ಲ. ಪತ್ನಿ ಆದವಳು ರೆಡಿ ಆಗಿರೋಳು ಇಲ್ವೋ ಅಂತ ನೀವ್ ಹೇಳಿದ್ರಲ್ಲ, ಈಗ ಪತ್ನಿ ಆದವಳು ರೆಡಿ ಆಗಿರುವಂತ ಪರಿಸ್ಥಿತಿ ಒದಗ್ ಬಂದಿದೆ. ತಲಾಕ್ ಕೊಡ್ತಾನೆ ಅಂತ ಹೇಳಿದ್ರೆ ಕೊಟ್ಟು ಹೋಗು ಅಂತ ಹೇಳ್ಬೇಕು. ಹಂಗ ಅಂತ ಗಟ್ಟಿ ಮಾಡ್ಬೇಕು ನಾವ್ ಹೆಣ್ಮಕ್ಳು. ಮದುವೆ ಕಾಂಟ್ರಾಕ್ಟ್ ಅಲ್ಲ. ಮದುವೆ ಅನ್ನುವಂಥದ್ದು ನೂರಾರು ಜನರ ಒಂದು ಸಮಕ್ಷಮದಲ್ಲಿ ಮದುವೆ ಆಗಿರುತ್ತೆ. ಫಾರ್ ಎಕ್ಸಾಂಪಲ್, ಯಾವ ಪೇರೆಂಟ್ಸ್ ಕೂಡ ನನ್ನ ಮಗಳು 3 ದಿನಕ್ಕೆ ತಲಾಕ್ ತಗೊಂಡು ಆರಾಮಾಗಿ ಮನೆಗೆ ಬಂದಿರ್ಲಿ ಅಂತ ಯಾರು ಬಯಸಲ್ಲ. ಇಟ್ ವಾಸ್ ನಾಟ್ ಅ ಕಾಂಟ್ರಾಕ್ಟ್. ಬಟ್ ಈಗ ಶಾಕಿರಾ ಖಾನ್ ಅವರು ಹೇಳಿದ್ರು, ಇಲ್ಲಿ ಮದುವೆ ಅನ್ನೋದು ಹೆಂಗಾಗ್ಬಿಟ್ಟಿದೆ ಅಂದ್ರೆ ಕಾಂಟ್ರಾಕ್ಟ್ ಆಗ್ಬಿಟ್ಟಿದೆ. ಅಂದ್ರೆ ನಿನಗೆ ಇಷ್ಟ ಇದೆ ನಿನ್ ಬದುಕು, ಇಷ್ಟ ಇಲ್ಲ ತಲಾಕ್ ಕೊಡು. ಬಟ್ ಕುಲ ಅನ್ನೋದಕ್ಕೆ ಹೆಣ್ಮಕ್ಳು ಇನ್ನು ಒಗ್ಗಿಲ್ಲ. ಅದು ಒಂದಾದ್ರೆ ಇಲ್ಲಿ ಎಲ್ಲೋ ಒಂದ್ ಕಡೆ ಲೂಪ್ ಹೋಲ್ಗಳು ತುಂಬಾ ಇದೆ. ಈಗ ಗಂಡಾದವನು ತಲಾಕ್ ಅಂತ ಕೊಟ್ಬಿಡ್ತಾರೆ, ಆದ್ರೆ ಹೆಣ್ಣಾದವ್ ಏನ್ ಮಾಡ್ಬೇಕು ಮುಂದೆ? ಅದು ದೊಡ್ಡ ಪ್ರಶ್ನೆ. ಹೌದು. ಯಾವಾಗ ಎಸ್ ಹೇಳಿ. ನಾನ್ ಹೇಳ್ತೀನಿ, ಹೆಣ್ಣು ಅಂದ್ರೆ ಅವರು ಕರೆಕ್ಟ್ ಆಗಿ ನಡ್ಕೋಬೇಕು ಮೇಡಮ್. ಜೆಂಟ್ಸ್ ಹತ್ರ ಒಂದ್ಸತಿ ಗಂಡಸು ಹೆಂಗ್ಸ್ ಹತ್ರ ಸರಿಯಾಗಿ ನಡ್ಕೊಳ್ಳೋ ಹಾಗಿಲ್ವಾ? ನೋಡಿ, ಮ್ಯಾರೇಜ್ ಅಂದ್ರೆ ಏನಿದೆ, ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಇರ್ಬೇಕು ಫಸ್ಟ್. ಏನಿಲ್ಲ, ಫಸ್ಟ್ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಇರ್ಬೇಕು. ಏನ್ ನಾವು ಮಾಡ್ಬೇಕು ಎಲ್ಲ ನಾವು ಡಿಸ್ಕಸ್ ಮಾಡ್ಬೇಕು ಅಂತ ಇರ್ಬೇಕು ಅವ್ರು ಇಬ್ರಲ್ಲಿ. ಒಬ್ರು ಎತ್ತೋದು, ಅವ್ರ ದಾರಿಗೆ ಅವ್ರು ಹೋಗೋದು, ಇವ್ರ ದಾರಿಗೆ ಇರೋದು, ಆತರ ಇಲ್ಲ. ಒಂದು ಮದುವೆ ಅಂತ ಅಂದ್ರೆ ಏನೇ ಅಪಸ್ವರಗಳು ಬಂದ್ರು ಮ್ಯಾಕ್ಸಿಮಮ್ ಅದನ್ನ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗೋ ನಿಟ್ಟಿನಲ್ಲಿ ಹೆಣ್ಣಾದವಳು ಪ್ರಯತ್ನ ಪಡ್ತಾಳೆ, ಇಲ್ಲ ಅಂತ ಹೇಳ್ತಿಲ್ಲ. ಅದಕ್ಕೆ ಯಾವ ಧರ್ಮನು ನಾವು ಬಳಿಯೋದು ಬೇಡ. ಅದು ಇಸ್ಲಾಂ ಅಲ್ಲಿ ಹೀಗೆ, ಹಿಂದೂ ಹೀಗೆ, ಕ್ರಿಶ್ಚಿಯನ್ ಅಲ್ಲಿ ಹೀಗೆ ಅಂತ ಹೇಳೋದು ಬೇಡ. ಒಬ್ಬ ಹೆಣ್ಣಾದವಳು ತನ್ನ ವಿವಾಹ ಜೀವನವನ್ನ ಉಳಿಸ್ಕೊಳ್ಳೋದಕ್ಕೆ ಎಷ್ಟು ಬೇಕೋ ಅಷ್ಟು ಪ್ರಯತ್ನವನ್ನ ಖಂಡಿತ ಮಾಡ್ತಾಳೆ. ನಾನ್ ಕೇಳ್ತಾ ಇರೋದು, ಒಬ್ಬ ಅನಕ್ಷರಸ್ಥ ಮಹಿಳೆ, ಆಕೆಯ ಗಂಡ ಬಂದು ತಲಾಕ್ ಅಂತ ಹೇಳಿದಂತ ಸಂದರ್ಭದಲ್ಲಿ ಆಕೆ ಏನ್ ಮಾಡ್ಬೇಕು? ಯಾಕೆ ಹೇಳ್ತಾರ ಅವರು? ಅಷ್ಟೇ ಹೇಳಿದ್ರು ಅಂತ ಇಟ್ಕೊಳ್ಳಿ, ಅಂತ ಸಂದರ್ಭದಲ್ಲಿ ಏನ್ ಮಾಡ್ಬೇಕು? ತಲಾಕ್ ಅನ್ನೋದು ಆಗ್ಲೇ ಇಲ್ವಾ ಯಾರಿಗೂ? ಸಾಕಷ್ಟು ಜನರಿಗೆ ಈಗ ಮೇಡಮ್ ಹೇಳಿದ್ರು ಒಂದು ಮಾತು ಹೇಳಿದ್ರೆ ಒಂದ್ ರೀಸನ್ ಇರುತ್ತೆ.
ವಿತೌಟ್ ರೀಸನ್ ಯಾರು ಆತರ ಎಲ್ಲಾ ಧರ್ಮದಲ್ಲೂ ಎಲ್ಲಾ ಜಾತಿಯಲ್ಲೂ ಒಂದು reason ಬೇಕೇ ಬೇಕು. ಈಗಾಗಲೇ ನಾವು ಹೇಳಿದ ಹಾಗೆ ಪರ್ಸನಲ್ ಲಾಗಳು, ಆ ಧರ್ಮದ ಪರ್ಸನಲ್ ಲಾಗಳು ಅಥವಾ ಧರ್ಮ ಗ್ರಂಥಗಳು ಎಲ್ಲವನ್ನ ಸರಿಯಾಗಿ ಹೇಳಿದಾವೆ. ಈ ಮಧ್ಯದಲ್ಲಿ ಇರುವಂತಹ ನಾವೇ ಏನು ಪುರೋಹಿತಶಾಹಿಗಳಾಗಿರ್ಬಹುದು, ಮೌಲ್ವಿಗಳಾಗಿರಬಹುದು, ಅಥವಾ ಇಸ್ಲಾಮನ್ನ ಅರ್ಧಂಬರ್ಧ ತಿಳ್ಕೊಂಡವರಾಗಿರ್ಬಹುದು, ಇವರು ಮಾಡ್ತಾ ಇರುವಂತಹ ತಪ್ಪು ಕೆಲಸದಿಂದಾಗಿ ಅದು ಇಸ್ಲಾಂ ಆಗಿರ್ಬೋದು, ಹಿಂದೂ ಧರ್ಮ ಆಗಿರ್ಬೋದು, ಕ್ರಿಶ್ಚಿಯನ್ ಧರ್ಮ ಆಗಿರ್ಬೋದು, ಇವರೆಲ್ಲರ ಒಂದು ಧರ್ಮಕ್ಕೆ, ಧರ್ಮ ಗ್ರಂಥಗಳಿಗೆ, ಧರ್ಮದ ಪರ್ಸನಲ್ ಲಾಗಳಿಗೆ ಮಸಿ ಬಳಿತಾ ಇದಾವೆಯೇ ಹೊರತು ಈ ಬೇರೆ ವಿಷಯಗಳು ಏನು ಇರ್ಲಿಕ್ಕೆ ಸಾಧ್ಯ ಇಲ್ಲ. ಈಗಾಗಲೇ ಖುಲಾ ಬಗ್ಗೆ ಹೇಳ್ತಾ ಇದ್ದೆ ನಾನು. ಖುಲಾ ಅನ್ನುವಂಥದ್ದು, ಜೊತೆಗೆ ಖುಲಾ ತಗೊಳ್ಬೇಕಾದ್ರೆ ಒಂದು ಹೆಣ್ಣು 3 ತಿಂಗಳ ಕಾಲ ಜಮಾತ್ ನಲ್ಲಿ ಒಂದು ಇದನ್ನ ಹುಡುಗಿಯನ್ನ ಕೊಡಬೇಕು. ಈ ಖುಲಾ ಬಗ್ಗೆ ಏನ್ ಹೇಳ್ತಾ ನೋಡ. ಸೋಫಿಯಾ ಅವರ ಲೈನ್ ಅಲ್ಲಿ ಇದ್ದೀರಾ? ಇದೀನಿ. ಎಸ್, ಈಗ ತಲಾಕ್ ಅಂತ ವಿಚಾರ ಬಂದಾಗ ಅದ್ರ ಜೊತೆನೆ ಬರುವಂತದ್ದು ಖುಲಾ ಅನ್ನೋದು. ಹೌದು. ತಲಾಕ್ ಎಷ್ಟು ಚಾಲ್ತಿಯಲ್ಲಿದೆಯೋ ಖುಲಾ ಅನ್ನೋ ಶಬ್ದ ಕೂಡ ಅಷ್ಟೇ ಚಾಲ್ತಿಯಲ್ಲಿದೆ ಅಂತ ಅನ್ಸುತ್ತಾ? ಹೌದು. ಈಗ ಒಂದು ಹೆಣ್ಣು ಮಗಳ ಮೇಲೆ ಅನ್ಯಾಯ ಆಗ್ತಾ ಇದೆ, ದೌರ್ಜನ್ಯ ಆಗ್ತಾ ಇದೆ, ನನಗಿದು ಬೇಡ, ಇದರಿಂದ ನಾನು ಹೊರಗಡೆ ಬರಬೇಕು ಅಂತ ಬಯಸುವಂತ ಹೆಣ್ಣುಮಗಳು ಕೂಡ ಆಕೆ ಬಾಯಲ್ಲಿ ಖುಲಾ ಅನ್ನೋ ಪದ ಬರ್ತಾ ಇಲ್ಲ ಈಗ, ಅಲ್ವಾ? ಅಂದ್ರೆ ಏನಾಗ್ತಿದೆ ಅಂತ ಕೇಳ್ತಿದ್ದೀನಿ ನಾನು. ಸೋಫಿಯಾ ಹಲೋ, ಕೇಳಿಸ್ತಿದೆ? ಕೇಳಿಸ್ತಾ ಇದೆ, ಹೇಳಿ ಮೇಡಮ್. ಕೇಳಿಸ್ತಾ ಇದೆ ಅಲ್ವಾ? ಈಗ ತಲಾಕ್ ಬಗ್ಗೆ ಹೇಳಿದ್ರಿ, ಖುಲಾ ಬಗ್ಗೆ ಏನ್ ಹೇಳ್ತೀರಾ? ಖುಲಾ ಬಗ್ಗೆನು, ಅದು ಜೆಂಟ್ಸ್ ಸರಿಯಾಗಿ ನಡ್ಕೊಳಲ್ಲ ವೈಫ್ ಜೊತೆಯಲ್ಲಿ. ಏನೇನೋ ಅವ್ರು ಏನೇನೋ ಬೇರೆ ಬೇರೆ ಪ್ರಾಬ್ಲಮ್ ಇರುತ್ತೆ. ಅದಕ್ಕೆ ಸಾಕಷ್ಟು ಎಷ್ಟು ಟಾಲರೇಟ್ ಮಾಡಿ ಆ ಹುಡುಗಿ ಏನ್ ಲಾಸ್ಟ್ ಫೈನಲ್ ಅವರು ಮೌಲಿ ಸಾಬ್ಗೆ ಅದು ಮಸ್ಜಿದ್ ಅಲ್ಲಿ ಕೊಡ್ಬೇಕು, ನನ್ಗೆ ಬೇಡ ಇವ್ರು ಅಂತ 3 months ವೇಟ್ ಮಾಡ್ಬೇಕು ಅವ್ರು. ಅಲ್ಲಿಂದ ಅವ್ರು ಏನ್ ಮಾಡ್ತಾರೆ, ಇಬ್ರಿಗೆ ಕರ್ದಿ ಸೆಟ್ಲ್ ಮಾಡಕ್ಕೆ ಇದು ಮಾಡ್ತಾರೆ, ಏನದು ಟ್ರೈ ಮಾಡ್ತಾರೆ. ಅವ್ರದ್ದು ಆವಾಗ್ಲೂ ಇದು ಒಪ್ಕೊಳ್ಳಿಲ್ಲ ಅಂದ್ರೆ ಆವಾಗ ಹುಡುಗಿ ನನ್ಗೆ ಬೇಡ ಈ ಹುಡುಗ, ಆವಾಗ ಹುಡುಗ ಇಷ್ಟ ಇರುತ್ತೆ, ಬೇಕು ನನ್ಗೆ ಮಿಸಸ್ ಅಂತ. ಈ ಹುಡುಗಿ ಇಷ್ಟ ಇರಲ್ಲ, ಯಾಕಂದ್ರೆ ಇವ್ನೇನೇನೋ ಮಾಡಿರ್ತಾರೆ. ಅದಕ್ಕೆ ಅವರು ನನ್ಗೆ ಬೇಡ, ನಾನ್ ಖುಲಾ ತಕೊಳ್ತೀನಿ. ಅವ್ರು ಕೊಡಲ್ಲ, ಅವ್ರ ತಲಾಕ್ ಕೊಡಲ್ಲ ಹುಡುಗ, ಯಾಕಂದ್ರೆ ನನ್ಗೆ ಬೇಕು ಹುಡುಗಿ ಅಂತ ಹೇಳ್ತಾರೆ. ಅದಕ್ಕೆ ಇವನು ಬೇಡ ನನ್ಗೆ ಹುಡುಗ ಅಂತ ಆವಾಗ ತಲಾಕ್ ಖುಲಾ ಕೊಡ್ತಾರೆ ಅವರು. ಅದಕ್ಕೆ ಮೇಡಮ್ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಅಂದ್ರೆ ಇದೇ ಪ್ರಾಬ್ಲಮ್. ಕಾನೂನಿನ ಬಗ್ಗೆ ಈಗ ಸೋಫಿಯಾ ಅವರೇ, ಕಾನೂನಿನ ಬಗ್ಗೆ ನೀವು ಹೇಳಿದ್ರಿ, ಈ ತರ ಕಾನೂನು ಇದೆ ನಮ್ಮಲ್ಲಿ ಅಂತ. ಬಟ್ ಕಾನೂನು ಅನ್ನೋದು ಇಡೀ ದೇಶದಲ್ಲೇ ಇದೆ, ಎಷ್ಟರ ಮಟ್ಟಿಗೆ ಅದ್ರ ಫಾಲೋ ಆಗ್ತಿದೆ ಅಂತ ನೋಡಿದಾಗ ಅಲ್ಲಿ ಅನ್ನೋ ರೀತಿ ನಾವು ವರ್ತನೆ ಮಾಡ್ತೀವಿ. ಹೇಳಿ ಸೋಫಿಯಾ. ನಾನೇ ಒಂದ್ ಮಾತು ಹೇಳ್ತೀನಿ, ಗವರ್ಮೆಂಟ್ಗೆ ಇದು ಬಿಟ್ಟು ಬೇರೆ ಕೆಲಸ ಇಲ್ವಾ? ನೋಡಿ, ನಾನ್ ಒಂದ್ ಮಾತು ಹೇಳ, ಅವ್ರ ರಿಲಿಜನ್ ಅವ್ರು ಅದೆಲ್ಲ ನೋಡ್ಕೊಳ್ತಾರೆ, ಬಿಡ್ಬಿಡ್ಬೇಕು ರಿಲಿಜನ್ದು. ಏನಾದ್ರೂ ಮರ್ಡರ್ ಆದ್ರೆ, ಏನು ಹುಡುಗಿದು ಮರ್ಡರ್ ಆದ್ರೆ ಆವಾಗ ಗವರ್ಮೆಂಟ್ ಶುಡ್ ಕಮ್ ಅಂಡ್ ಟೇಕ್ ಇನಿಷಿಯೇಟ್. ನಂಗೆ ವಾಟ್ ಐ ಫೀಲ್ ಇಸ್ ಗವರ್ಮೆಂಟ್ ಈಸ್ ಹ್ಯಾವಿಂಗ್ ಮಚ್ ಮೋರ್ ವರ್ಕ್ ದ್ಯಾನ್ ದಿಸ್. ನಾನು ಒಂದ್ ಎಕ್ಸಾಂಪಲ್ ಹೇಳ ಆರ್ ಯು ಆನ್ ದ ಲೈನ್? ನೋಡಿ ಮೇಡಮ್, ಇವಾಗ ನಮ್ಮನೆ ಜಯನಗರ್ ಅಲ್ಲಿ ಇದೆ. ಕಸ ನೋಡಿ ಎಷ್ಟು ಡಂಪ್ ಮಾಡಿದ್ದಾರೆ ಇಲ್ಲಿ, ಯಾಕಂದ್ರೆ ಅವರು ಏನೋ ಸ್ಟ್ರೈಕ್ ಹೋಗಿದಾರಂತ. ಇಲ್ಲಿ ಸ್ಟ್ರೈಕ್ ಇಲ್ಲ ಅಂದ್ರೂನು ಆ ಹುಡುಗಿ, ಆ ಲೇಡಿ ಬರಲ್ಲ ಕಸ ಅವಳು, ಯಾಕಂದ್ರೆ ಗಾಡಿ ತಕೊಂಡ್ ಬರಕ್ ಆಗಲ್ಲ, ನಿಮ್ ರೋಡ್ ಸರಿ ಇಲ್ಲ, ಸರಿಯಾಗಿ ಹಾಕಿದ್ರೆ ಆಮೇಲೆ ತಕೊಂಡ್ ಬರ್ತೀನಿ ಅಂತ. ಡೋರ್ ಇಷ್ಟ ನಾವು 2 ಡಸ್ಟ್ಬಿನ್ ಕೆಪ್ಟ್, ಒಂದ್ ವೆಟ್ ಗಾರ್ಬೇಜ್ ಅಂಡ್ ಒಂದ್ ಡ್ರೈ ಗಾರ್ಬೇಜ್ಗೆ ಬರಲ್ಲ ಅವಳು, ಯಾಕಂದ್ರೆ ನಿಮ್ ರೋಡ್ ಸರಿ ಇಲ್ಲ, ನನ್ ತಳ್ಕೊಂಡ್ ಬರಕ್ ಆಗಲ್ಲ. ಬೆಂಗಳೂರಿನ ಜಯನಗರಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆ ಇದು. ಹೌದು ಮೇಡಮ್, ಇವತ್ತು ಪ್ರೊಟೆಸ್ಟ್ ನಡೀತಾ ಇದೆ, ಪೌರ ಕಾರ್ಮಿಕರದ್ದು ಸಮಸ್ಯೆ ಆಗ್ತಾ ಇದೆ. ಬಟ್ ಅವ್ರು ಮಾಡ್ತಿರೋದು ಏನಕ್ಕೆ? ಅವ್ರದ್ದು ಕೆಲವೊಂದಷ್ಟು ಬೇಡಿಕೆಗಳಿದೆ, ಅದನ್ನ ಇಟ್ಕೊಂಡು ಅವ್ರು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಈ ರೀತಿ ಸಮಸ್ಯೆ ಆಗ್ತಿದೆ ಅಂತ ಗೊತ್ತಾದಾಗ ನಮ್ ಬೇಡಿಕೆ ಈಡೇರ್ಲಿ ಅಂತ. ಬಟ್ ನಾನು ಏನಕ್ಕೆ ಇದನ್ನ ಹೇಳಿದೆ ಅಂದ್ರೆ, ಒಂದು ದೇಶ ಅಂತ ಅಂದಾಗ ಈಗ ನೀವ್ ಹೇಳಿರುವಂತ ಅಂಶ ಏನಿದೆ, ಬೆಂಗಳೂರು ಜಯನಗರದ ನಿಮ್ಮ ಮನೆ ವ್ಯಾಪ್ತಿಗೆ ಸಂಬಂಧಪಟ್ಟಿದ್ದು. ಆದ್ರೆ ಒಂದು ದೇಶ ಅಂತ ಅಂದಾಗ ಬಹಳಷ್ಟು ಸಮಸ್ಯೆ ಇರುತ್ತೆ. ಅಲ್ಲಿ ಜನಸಾಮಾನ್ಯರ ಗಮನಕ್ಕೆ ಬರುವಂತಹ ಅಂಶಗಳು ಒಂದಷ್ಟಿದ್ರೆ, ಅದು ಗಮನಕ್ಕೆ ಬರದೇ ಇರುವಂತಹ ಅಂಶಗಳು ಸಾಕಷ್ಟಿರುತ್ತೆ. ಅವೆಲ್ಲವನ್ನೂ ಗಣನೆಗೆ ತಗೊಂಡು ಇಂಥದ್ದೊಂದು ಕಾನೂನು ತರೋದಕ್ಕೆ ಹೊರಟಿದ್ದಾರೆ. ಆ ಕಾನೂನು ಬರಬೇಕೋ ಬೇಡವೋ ಅನ್ನೋದ್ರ ಜೊತೆಗೆ, ಕಾನೂನು ಬಂದಿದ್ದೇ ಆದ್ರೆ ಯಾವೆಲ್ಲ ಅಂಶಗಳು ಇರಬೇಕು ಅನ್ನೋದ್ರ ಬಗ್ಗೆಯೂ ಕೂಡ ಚರ್ಚೆಗಳಾಗಿದೆ. ಜೊತೆಗೆ ಇಲ್ಲಿ ಪ್ರತ್ಯೇಕವಾಗಿ ಒಂದು ಧರ್ಮಕ್ಕೆ ಹರ್ಟ್ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಯಾವುದೇ ರೀತಿ ತೀರ್ಪು ಬರಲ್ಲ ಅಂತಾನೆ ನಾವು ಅನ್ಕೊಂಡಿದೀವಿ. ಮಸ್ಜಿದ್ ಇದೆ, ಅದು ದೇವಬಂದ್ ಇದೆ, ಅದೆಲ್ಲ ಅಲ್ಲಿ. ಅದು ಒಂದು ಮಾತು ನೀವ್ ಹೇಳಿದ್ರಿ, ಬೇರೆ ಕೆಲಸ ಇಲ್ವಾ ಅಂತ. ನಾಟ್ ಹಂಗ್ ಹೇಳಕ್ ಆಗಲ್ಲ ಸೋಫಿಯಾ ಅವ್ರೆ.
ಕೆಲಸಗಳು ಅನ್ನೋದು ಬೇಕಾದಷ್ಟಿರುತ್ತೆ. ಒಂದು ಮನೆ ಅಂದಾಗ್ಲೇನೆ ನೀವು ಹೌಸ್ ವೈಫ್ ಆದ್ರೂ ನಿಮಗೆ ಎಷ್ಟು ಕೆಲಸ ಇರುತ್ತೆ ಅನ್ನೋದು ನಿಮಗ್ ಗೊತ್ತಿರುತ್ತೆ. ನಿಮ್ ಗಂಡ ಬಂದು ಬೆಳಗ್ಗೆಯಿಂದ ಮನೇಲಿ ಇದೆಯಾ ಏನ್ ಮಾಡ್ತಿದ್ಯಾ ಅಂತ ನಿಮ್ಮನ್ನ ಕೇಳಿದಾಗ ನಿಮ್ಗೆ ಎಷ್ಟು ಕೋಪ ಬರಲ್ಲ ಅಲ್ವಾ? ಒಂದಿನ ಮನೇಲಿ ಇದ್ ನೋಡಿ ಬೆಳಗ್ಗೆಯಿಂದ ರಾತ್ರಿ ತನಕ ಏನ್ ಕೆಲಸ ಇರತ್ತೆ, ಅದ್ರಲ್ಲೂ ಒಂದು ಮಗು ಇದ್ಬಿಟ್ರಂತೂ ಒಂದು ನಿಮಿಷ ಪುರ್ಸೊತ್ತಿರಲ್ಲ ನಿಮ್ಗೆ. ಹಾಗಿರುವಾಗ ಇಡೀ ಒಂದು ದೇಶ ಅಂತ ಅಂದಾಗ ಎಲ್ಲಾ ವಿಚಾರಗಳನ್ನು ಗಣನೆಗೆ ತಗೋಬೇಕಾಗತ್ತೆ. ಬರೀ ಕಸ ಎತ್ ಹಾಕೋದೊಂದೇ ಸರ್ಕಾರದ ಮಟ್ಟದಲ್ಲಿ ಗಣನೆಗೆ ತಗೊಳ್ಳೋದಲ್ಲ. ಹೌದು, ಹಾಗಾಗಿ ನಾವ್ ಅದನ್ನ ಹೇಳ್ತೀವಿ. ಎಸ್, ಥ್ಯಾಂಕ್ ಯು ಸೋಫಿಯಾ ಅವರ. ಥ್ಯಾಂಕ್ ಯು ಸೋಫಿಯಾ ಅವರ. ಎಸ್ ವೀಕ್ಷಕರೇ, ಪ್ರತ್ಯೇಕವಾದಂತಹ ಅಭಿಪ್ರಾಯಗಳು, ಅದನ್ನ ನಾವು ಗೌರವಿಸೋಣ. ಅವ್ರದೇ ಆದಂತಹ ಅಭಿಪ್ರಾಯಗಳಿರುತ್ತೆ. ಬಟ್ ಏಕರೂಪ ನಾಗರಿಕ ಸಂಹಿತೆ ಅಂತ ಅಂದಾಗ ಬಹಳಷ್ಟು ಅಪಸ್ವರಗಳು ಕೂಡ ಇದೆ. ಜೊತೆಗೆ ಅಲ್ಲಿ ನಮ್ಮ ವೈಯಕ್ತಿಕ ಸ್ವಾತಂತ್ರ್ಯಕ್ಕೆ ಧಕ್ಕೆ ಆಗದೆ ಇರೋ ರೀತಿಯಲ್ಲಿ ಜಾರಿಗೆ ಬಂದಿದ್ದೆ ಆದ್ರೆ ಸ್ವಾಗತಾರ್ಹ ಅನ್ನುವಂತಹ ಮಾತನ್ನು ಕೂಡ ಇವತ್ತಿನ ಚರ್ಚೆಯಲ್ಲಿ ಅದು ವ್ಯಕ್ತವಾಗ್ತಾ ಇದೆ. ಚರ್ಚೆ ಮುಂದುವರಿಯುತ್ತೆ. ಇನ್ನು ಹಲವಾರು ವಿಚಾರಗಳ ಬಗ್ಗೆ, ಅಂಶಗಳ ಬಗ್ಗೆ ನಾವು ಚರ್ಚೆಯನ್ನ ನಡೆಸ್ತಾ ಇದ್ದೀವಿ. ಚರ್ಚೆ ಮುಂದುವರಿಯುತ್ತೆ ಚಿಕ್ಕ ಬ್ರೇಕ್ ಆದ್ಮೇಲೆ. ಕಷ್ಟಪಟ್ಟು ದುಡಿದ ಹಣವನ್ನು ಫ್ರೀ ಗಿಫ್ಟ್ ಗಾಗಿ ಯಾವುದೋ ಒಂದು ಚಿಟ್ನಲ್ಲಿ ಹಾಕಬಹುದೇ? ಸೇವ್ ಮಾಡ್ತಿದ್ದೀರಾ, ವೇಸ್ಟ್ ಮಾಡ್ತಿದ್ದೀರಾ? ಕಂಪೇರ್ ಮಾಡಿದ್ರೆ ತಾನೇ ಗೊತ್ತಾಗೋದು. ಲಲಿತಾ ಜ್ಯುವೆಲರಿ ಅವರ ಹೊಸ ಚಿಟ್ ಸ್ಕೀಮ್. ಫಸ್ಟ್ ಮಂತ್ ಇನ್ಸ್ಟಾಲ್ಮೆಂಟ್ ನೀವು ಸಲ್ಲಿಸಬೇಕಾಗಿಲ್ಲ, ನಿಮಗಾಗಿ ನಾವು ಸಲ್ಲಿಸ್ತೇವೆ. 100% ವೇಸ್ಟೇಜ್ ಇಲ್ಲ. ಇದು ಹೇಗ್ ಪಾಸಿಬಲ್ ಅಂತ ಯೋಚಿಸ್ತಾ ಇದ್ದೀರಾ? ನಮ್ಮ ಈ ಹಂತಕ್ಕೆ ತಂದ ಕಸ್ಟಮರ್ಸ್ಗೆ ಒಳ್ಳೇದ್ ಮಾಡ್ಬೇಕು ಅನ್ಕೊಂಡ್ರೆ ಎಲ್ಲ ಪಾಸಿಬಲ್. ತೊಂದರೆ ಕೊಟ್ಟ, ನಂಗೂ ಸ್ಕೆಚ್ ಹಾಕಿದ್ದ, ಅದಕ್ಕೆ ಹೊಡೆದಾಕಿದ್ವಿ. ನನಗೆ ತುಂಬಾ ತೊಂದರೆ ಕೊಟ್ಟ, ಅದಕ್ಕೆ ಹೊಡೆದ. ಗುರುವಿಗೆ ಹೊಡೆದಿದ್ದ ರೌಡಿ ಫ್ರೆಂಡ್ಗೂ ಮುಹೂರ್ತ ಇಟ್ಟಿದ್ದ. ನನ್ನ ಪ್ರಾಣವರೆಗೂ ಮತ್ತೆ 2 ಸತಿ ಅಟೆಂಪ್ಟ್ ಮಿಸ್ ಆಯ್ತು. ನನಗೆ ರೋಡಲ್ಲಿ ಒಂದ್ಸತಿ ಅಟೆಂಪ್ಟ್ ಮಾಡ್ದ. ರೌಡಿಸಂ ಬೇಡ ಅಂತಾನೆ ಬಚ್ಚು ಬೀಸಿದ್ದರು ಹಂತಕರು. ರೌಡಿಸಂ ಮಾಡಬೇಕು, ದುಡ್ಡು ಮಾಡಬೇಕು, ಅದು ಇದೆಲ್ಲ ಅವಶ್ಯಕತೆ ಇಲ್ಲ. ಬೆಂಗಳೂರಿನ ರೌಡಿ ಶೀಟರ್ ಮಂಡ್ಯದಲ್ಲಿ ಕೊಲೆ ಆಗಿದ್ಯಾಕೆ? ಕರಿಯ ಖಲ್ಲಾಸ್. ಜ್ಯೋತಿಷದಲ್ಲಿ ಸಂಖ್ಯಾಶಾಸ್ತ್ರ ಯಾಕೆ ನೋಡ್ಬೇಕು? ಅದರ ಮಹತ್ವವೇನು? ಜಾತಕ ಸರಿ ಇದ್ರು ಜೀವನ ಯಾಕೆ ಸರಿ ಇಲ್ಲ? ನೆರಳಂತೆ ಜೊತೆಗಿರುವುದು ಜನ್ಮ ಸಂಖ್ಯೆ ಅಂತ ನಿಮಗೆ ಗೊತ್ತಾ? ನೇಮ್ ಚೇಂಜ್ ಮಾಡಿದ್ರೆ ಫೇಮ್ ಸಿಗುತ್ತಾ ಅಂತ ಡೌಟ್ ಇದೆಯಾ? ಜನ್ಮ ನಕ್ಷತ್ರ ನೋಡಿ ಹೆಸರಿಟ್ರು ನಿಮಗೆ ಯಾಕೆ ಸಕ್ಸಸ್ ಸಿಗ್ತಾ ಇಲ್ಲ? ನಿಮ್ಮ ಮಕ್ಕಳಿಗೆ ಜನ್ಮನಾಮನ, ಸಂಖ್ಯಾಶಾಸ್ತ್ರನ? ಈ ಎಲ್ಲಾ ಪ್ರಶ್ನೆಗಳಿಗೂ ಒಂದೇ ಪರಿಹಾರ, ಅಕ್ಷರ ಸಂಖ್ಯಾ ಭವಿಷ್ಯ. ವೀಕ್ಷಿಸಿ ಸೋಮವಾರದಿಂದ ಶುಕ್ರವಾರವರೆಗೂ ಬೆಳಿಗ್ಗೆ 9:30ಕ್ಕೆ ಅಕ್ಷರ ಸಂಖ್ಯಾ ಭವಿಷ್ಯ. ಎಸ್, ಏಕರೂಪ ನಾಗರಿಕ ಸಂಹಿತೆ ಅಂದಾಗ ಬಹಳಷ್ಟು ವಿಚಾರಗಳು ಅಲ್ಲಿ ಚರ್ಚೆಗೆ ಬರುತ್ತೆ. ಯಾಕಂದ್ರೆ ಈ ರೀತಿಯಾದಂತಹ ಕಾನೂನು ಅಂದಾಗ ಅಲ್ಲಿ ಎಲ್ಲಾ ಧರ್ಮಗಳು ಅವರದೇ ಆದಂತಹ ಕಾನೂನು ನಿಯಮಗಳನ್ನ ಒಳಗೊಂಡಿರುತ್ತೆ. ಆದ್ರೆ ಒಂದೇ ಕಾನೂನು ಅಂದಾಗ ಆ ಎಲ್ಲ ಅಂಶಗಳು ಇದೆಯಾ ಅನ್ನೋದು ಬಹಳ ಚರ್ಚೆ ಆಗತ್ತೆ. ಮದುವೆ ಒಂದು ವ್ಯಕ್ತಿಯ ಜೀವನದಲ್ಲಿ ಒಂದು ಮಹತ್ತರವಾದ ಘಟ್ಟ. ಅದು ಎಲ್ಲಾ ಧರ್ಮದವರಲ್ಲೂ ನಡ್ಕೊಂಡ್ ಬರುತ್ತೆ. ಆದ್ರೆ ಪ್ರತಿಯೊಂದು ಧರ್ಮಕ್ಕೂ ಅವರದೇ ಆದಂತಹ ಆಚರಣೆ. ಮದುವೆ ಅಂದಾಗ ಆಚರಣೆಗಳು ಬೇರೆ, ಪದ್ಧತಿಗಳು ಬೇರೆ, ನಿಯಮಗಳು ಬೇರೆ ಇರುತ್ತೆ. ಒಂದು ಮಗುವನ್ನ ದತ್ತು ತಗೋಬೇಕು ಅಂದಾಗ್ಲೂ ಆ ನಿಯಮಗಳು ಬೇರೆ ಇರುತ್ತೆ. ಒಂದು ವಿವಾಹ ಅಥವಾ ಅದಾದ ನಂತರ ಹೊಂದಾಣಿಕೆ ಆಗಿಲ್ಲ, ವಿಚ್ಛೇದನ ಅಂತ ಅಂದಾಗ್ಲೂ ಪ್ರತಿಯೊಂದು ಧರ್ಮದಲ್ಲೂ ಒಂದೊಂದು ರೀತಿಯಾದಂತಹ ಒಂದು ಪದ್ಧತಿಗಳಿದೆ, ಕ್ರಮಗಳಿದೆ. ಅದೇ ರೀತಿ ಜೀವನಾಂಶ ಅಂದಾಗ್ಲೂ ಕೂಡ ಬಹಳಷ್ಟು ವೇರಿಯೇಷನ್ಗಳು ಇದೆ. ಸೊ ಇವೆಲ್ಲದರ ಬಗ್ಗೆ ಚರ್ಚೆಯನ್ನ ನಡೆಸೋಣ. ಮೊದಲು ತಲಾಕ್ ಅಂತ ಅಂದಾಗ ಆಸ್ ವೆಲ್ ಆಸ್ ಖುಲಾ ಅನ್ನೋದು ಕೂಡ ಬಹಳ ಚರ್ಚೆಗೆ ಕಾರಣವಾಗ್ತಾ ಇದೆ. ಸೊ ಖುಲಾ ಬಗ್ಗೆ ಹೇಳ್ತಾ ಇದ್ರಿ. ಹೌದು, ಸಾಮಾನ್ಯವಾಗಿ ತಲಾಕ್ ಅನ್ನುವಂಥದ್ದು ಈಗಾಗಲೇ ಎಲ್ಲರಿಗೂ ಗೊತ್ತಿದೆ. 3 ಮೆನ್ಸ್ಟ್ರುಯೇಷನ್ ಸೈಕಲ್ಗಳ ಕಾಲ, ಅಂದ್ರೆ ಮೊದಲನೇ ತಿಂಗಳು ಒಂದೇ ಕೊಠಡಿಯಲ್ಲಿ, 2ನೇ ತಿಂಗಳು ಒಂದೇ ಮನೆಯಲ್ಲಿ, ಅಂದ್ರೆ 2ನೇ ಮೆನ್ಸ್ಟ್ರುಯೇಷನ್ ಸೈಕಲ್ ತನಕ ಒಂದೇ ಮನೆಯಲ್ಲಿ, 3ನೇ ಮೆನ್ಸ್ಟ್ರುಯೇಷನ್ ಸೈಕಲ್ ತನಕ ಬೇರೆ ಬೇರೆ ಮನೆಯಲ್ಲಿದ್ದು ಅವರು ಒಟ್ಟಾಗ್ಲಿಲ್ಲ ಅಂತ ಅಂದಾಗ ತಲಾಖನ್ನ ನೀಡುವಂತಹ ಒಂದು ಆಪ್ಷನ್ ಇದೆ. ಇದು ತಲಾಖ್ ಆದ್ರೆ ಇನ್ ಖುಲಾ, ಈ ಖುಲಾದಲ್ಲಿ ಹೆಣ್ಣಿಗೆ ಅಕಸ್ಮಾತ್ ಗಂಡನ ಜೊತೆ ಇರೋದಕ್ಕೆ ಆಗ್ತಾ ಇಲ್ಲ ಅಂದಾಗ ಆಕೆ ಒಂದು ಅಪೀಲ್ ಅನ್ನ ಜಮಾತ್ಗೆ ಕೊಡ್ಬೇಕಾಗತ್ತೆ. ಆ ಜಮಾತಿನ ಮೌಲ್ವಿಗಳು ಡಿಸೈಡ್ ಮಾಡ್ತಾರೆ ಈಕೆಗೆ
ಖುಲಾ ಕೊಡ್ಬೇಕಾ ಇಲ್ವಾ ಅಂತ. ಅವ್ರು ಬೇಡ ಅಂತ ಅಂದ್ರೆ ಈಕೆ ಅಲ್ಲೇ ನರಳಬೇಕಾಗುತ್ತೆ. ಆದ್ರೆ ಗಂಡಸಿಗೆ ಆತರ ಇಲ್ಲ. ಗಂಡಸು ಕೊಡ್ಬೇಕಾಗಿರೋದು ಕೇವಲ ಹೆಂಡತಿಗೆ ಮಾತ್ರ. ಆದ್ರೆ ಹೆಣ್ಣು ಡೈರೆಕ್ಟ್ ಆಗಿ ಗಂಡನಿಗೆ ಕೊಡೋದಿಕ್ಕಾಗಲ್ಲ. ಅವಳು ಜಮಾತ್ನ ಮೊರೆ ಹೋಗ್ಬೇಕು, ಜಮಾತ್ನ ಪ್ರಕಾರ ತಗೊಳ್ಬೇಕು. ಮೌಲ್ವಿಗಳು ಡಿಸೈಡ್ ಮಾಡ್ತಾರೆ. 33% ರಿಸರ್ವೇಶನ್ ಬೇಡ, ನಮ್ಗೆ 50% ರಿಸರ್ವೇಶನ್ ಬೇಕು ಅನ್ನೋ ಮಹಿಳೆ ಗಂಡನನ್ನ ಬಿಡುವಾಗ ಯಾಕೆ ಬೇರೆಯವ್ರನ್ನ ಮೊರೆ ಹೋಗ್ಬೇಕು? ಇದು ಶರಿಯತ್ ನಲ್ಲಿ ಇರುವಂತಹ ಈ ಅಂಶ ನಾನು ತುಂಬಾ ಹೇಟ್ ಮಾಡ್ತೀನಿ. ಅದ್ರ ಜೊತೆಗೆ ನಮ್ಮ ಪೈಗಂಬರರು ಕೂಡ ತಲಾಕ್ ಅನ್ನುವಂಥದ್ದನ್ನ ತುಂಬಾ ಹೇಟ್ ಮಾಡಿದವರು. ಇದನ್ನ ಅವರು ಬರೆಯೋದಕ್ಕೆ ತುಂಬಾ ಲೈಕ್ ಇದನ್ನ ಜನರ ಮುಂದೆ ಎಕ್ಸ್ಪ್ರೆಸ್ ಮಾಡ್ಲಿಕ್ಕೆ ತುಂಬಾ ಕಷ್ಟಪಟ್ಟವರು. ಇದನ್ನ ತುಂಬಾ ಹೇಟ್ ಮಾಡ್ತಾರೆ. ಅವ್ರು ಮೆನ್ಷನ್ ಕೂಡ ಮಾಡಿದ್ದಾರೆ. ಇನ್ನು ಈ ತಲಾಕ್ ಮತ್ತೆ ಖುಲ್ಲಾವನ್ನ ಬಿಟ್ಟು ಮತ್ತೊಂದು ಅಂಶ, ತಲಾಕ್ ಆಗಿರುತ್ತೆ ಮತ್ತೆ ಗಂಡು ಹೆಣ್ಣಿಗೆ ಅದು ಸಂಬಂಧಗಳ ಆ ರೀತಿ ಇರುತ್ತೆ. ಮೆಂಟಲಿ ಬಾಂಡಿಂಗ್ ಸ್ವಲ್ಪ ದಿನ ಬಿಟ್ಟು ಇರೋದಿಕ್ಕಾಗಲ್ಲ, ತಮ್ಮ ತಪ್ಪಿನ ಅರಿವಾಯ್ತು, ಅವಾಗ ಮತ್ತೆ ಮದುವೆ ಆಗ್ಬೇಕು ಗಂಡ ಹೆಣ್ಣಿಗೆ ಅಂತ ಅಂದ್ರೆ ಆ ಹೆಣ್ಣು ಮತ್ತೊಬ್ಬನನ್ನ ಮದುವೆಯಾಗಿ ಒಂದು ರಾತ್ರಿ ಆತನ ಜೊತೆ ಮತ್ತೊಬ್ಬನ ಜೊತೆ ರಾತ್ರಿಯನ್ನ ಕಳೆದು ನಂತರ ಮತ್ತೆ ಮೊದಲು ತಲಾಕ್ ಕೊಟ್ಟವನಿಗೆ ಮದ್ವೆ ಆಗ್ಬೇಕು. ಈತನಿಗೆ ತಲಾಕ್ ಕೊಟ್ಟು ಮತ್ತೆ ಮದ್ವೆ ಆಗ್ಬೇಕು. ಇಸ್ ದಿಸ್ ನಾವು ಭಾರತೀಯ ಸಂಸ್ಕೃತಿಯ ಪ್ರಕಾರ ಗೌರವ ಇದೆ. ಒಬ್ಬ ಗಂಡ ಹೆಂಡತಿ ವಿಚ್ಛೇದನ ತಗೋತಾರೆ. ಹೌದು, ವಿಚ್ಛೇದನ ತಗೊಂಡ ನಂತರ ಓಕೆ ಸಪರೇಟ್ ಆಗ್ತಾರೆ. ಅದಾದ ನಂತರ ಗಂಡ ಅದೇ ಮೊದಲನೇ ಹೆಂಡತಿಯನ್ನೇ ಮತ್ತೆ ಮದುವೆ ಆಗ್ಬೇಕು ಅಂದ್ರೆ ಹೆಂಡತಿ ಮತ್ತೊಬ್ಬನಿಗೆ ಮದುವೆ ಆಗಿ ಮದುವೆ ಆದವನ ಜೊತೆ ಒಂದು ರಾತ್ರಿಯನ್ನ ಕಳೆದು ಮತ್ತೆ ಅವನಿಗೆ ತಲಾಖನ್ನ ಕೊಟ್ಟು ಇವ್ರ ಹತ್ರ ಬರಬೇಕು. ಇದು ಈ ಅಂಶ ಹೇಗೆ ಸಾಧ್ಯ? ನಿಖಾ ಹಲಾಲ ಅಂತ ಹೇಳ್ತಾರೆ. ನಿಖಾ ಹಲಾಲ ಅಂತ ಹೇಳ್ತಾರೆ. ಇದು ತಪ್ಪಾಗಿ ಅರ್ಥ ಮಾಡ್ಕೊಂಡು ಇದನ್ನ ತಪ್ಪಾಗಿ ಅನುಸರಿಸ್ಕೊಂಡು ಬರ್ತಾ ಇದ್ದಾರೆ. ಕಾನೂನು ಅನ್ನೋದು ಎಲ್ಲೂ ಕೂಡ ಧಕ್ಕೆ ಆಗದೆ ಇರೋ ತರ, ಹಾರ್ಮ್ ಆಗದೆ ಇರೋ ತರನೇ ಇರುತ್ತೆ. ಆದ್ರೆ ಅದನ್ನ ಫಾಲೋ ಕಲಿತಾ ಇದೀವಿ. ಈಗ ಇವ್ರ ಖುಲಾ ಬಗ್ಗೆ ಹೇಳಿದ್ರಲ್ಲ, ಈಗ ತಲಾಖು ಅವನು ಕೊಟ್ಬಿಡ್ತಾನೆ, ತಲಾಖ್ ಗಂಡು ಕೊಡಬೇಕು, ಖುಲಾ ಹೆಣ್ಣು ಕೇಳಬೇಕು. ತಲಾಖ್ ಗಂಡು ಕೊಡ್ತಾನೆ, ಹೆಣ್ಣು ಇಲ್ಲಿ ಕೇಳಬೇಕು. ಇದನ್ ಮಾಡಿದವ್ರು ಯಾರು? ಖುಲಾ ಅಂತ ಹೇಳಿದ್ರೆ ಈ ಸ್ವಾತಂತ್ರ್ಯ, ತಲಾಖಿನ ಸ್ವಾತಂತ್ರ್ಯ ಎಷ್ಟು ಗಂಡಸಿಗಿದೆಯೋ ಅಂತದ್ದೇ ಹೆಣ್ಣಿಗೆ ಖುಲಾ ಸ್ವಾತಂತ್ರ್ಯ ಇದೆ. ಅದನ್ನ ಇದನ್ ಮಾಡಿ ಪುರುಷ ಪ್ರಧಾನತೆ ಅಂಶಗಳು. ಈಗ ನೀವ್ ಹೇಳಿರೋ ಅಂಶಗಳೇನು? ಈಗ ಒಂದ್ ನಿಮಿಷ, ತಲಾಖ್ ಅನ್ನೋದು ಕೊಡಬೇಕು, ಖುಲಾ ಅನ್ನೋದನ್ನ ಕೇಳಬೇಕು. ಆದ್ರೆ ಅಲ್ಲೇ ತಾರತಮ್ಯಗಳಿರೋದ್ರಿಂದ ಅದೇ ನಾನ್ ಹೇಳಕ್ ಬಯಸ್ತೀನಿ. ಅದಕ್ಕೂ ದೇಶದ ಸಮಾನ ನಾಗರಿಕತೆ ಸಂಹಿತೆಗೂ ಯಾವುದೇ ಸಂಬಂಧ ಇಲ್ಲ ನಾನ್ ಹೇಳೋದು. ಈಗ ಖುಲಾಗೂ ವೈಯಕ್ತಿಕ ಕಾನೂನಿಗೂ ತಲಾಖಿಗೂ ಈಗ ಇದಕ್ಕೂ ಸಮಾನ ನಾಗರಿಕ ಸಂಹಿತೆಗೂ ಯಾವುದೇ ಸಂಬಂಧ ಇಲ್ಲ. ಈಗ ಮುಸ್ಲಿಮರಲ್ಲಿ ಈಗ ತಲಾಖಿನ ಸಮಸ್ಯೆ ಇದೆ, ಬಹುಪತ್ನಿನ ಸಮಸ್ಯೆ ಇದೆ, ಖುಲಾ ಸಮಸ್ಯೆ ಇದೆ ಅಂತ ನೀವು ಹೇಳ್ತಿದಿರಲ್ಲ. ಅದಕ್ಕೂ ಬದಲು ಮುಸ್ಲಿಮರಲ್ಲಿ ಬಡತನ ಇದೆ ಅಂತ ಹೇಳಿ, ಮುಸ್ಲಿಮರಲ್ಲಿ ಶಿಕ್ಷಣ ಇಲ್ಲ ಅಂತ ಹೇಳಿ, ಮುಸ್ಲಿಮರಲ್ಲಿ ಅದನ್ನ ತಗೊಂಡು ಮಾಡಿ ಶಿಕ್ಷಣ ವ್ಯವಸ್ಥೆ ಅಂತ ಅಂದಾಗ, ಸಾಮಾಜಿಕ ಸಂಖ್ಯಾತರು ಅಂತ ಅಂದಾಗ ಅವರ ಉನ್ನತಿಗೆ ಶಿಕ್ಷಣದಲ್ಲಿ ಮಾಡಿ ಉನ್ನತಿಗೋಸ್ಕರ ಸಾಕಷ್ಟು ಫೆಸಿಲಿಟಿಗಳಿದೆ, ಸೌಲಭ್ಯಗಳಿಲ್ಲ. ಇದಾಗಿಲ್ಲ. ಈಗ ನೋಡಿ, ಈಗ ಇದ್ರಲ್ಲಿ ನಮ್ ಕಮ್ಯುನಿಟಿನಲ್ಲಿ ಇರೋದೇ ತಲಾಕ್ ಅಂತ ಆಗಿರ್ಬೋದು, ಖುಲ್ಲಾ ಅಂತ ಆಗಿರ್ಬೋದು, ಅಥವಾ ಜೀವನಾಂಶ ಅನ್ನುವಂಥದ್ದಾಗಿರ್ಬೋದು, ತುಂಬಾ ಲಾಂಗ್ ಪ್ರೊಸೀಜರ್ ಅಲ್ಲಿ ನಾವು ಅದನ್ನ ಚರ್ಚೆ ಮಾಡೋದು ಬೇಡ. ಬಟ್ ಏನಕ್ಕೆ ಚರ್ಚೆಗೆ ಬರುತ್ತೆ ಅಂದ್ರೆ, ನಾಳೆ ಏಕರೂಪ ನಾಗರಿಕ ಸಂಹಿತೆ ಅನ್ನೋದು ಜಾರಿಗೆ ಬಂದ್ರೆ ಯಾವ್ಯಾವ ಅಂಶಗಳನ್ನ ಒಳಗೊಂಡಿರುತ್ತೆ ಅದನ್ನ ಗೊತ್ತಿಲ್ಲ. ಯಾವ್ಯಾವ ಅಂಶಗಳನ್ನ ಒಳಗೊಂಡಿರುತ್ತೆ ಗೊತ್ತಿಲ್ಲ. ಹೆಣ್ಣು ಮಕ್ಕಳ ಸ್ವಾತಂತ್ರ್ಯಕ್ಕೆ ಧಕ್ಕೆ ಆಗ್ತಿದೆ. ಈಗ ಸುಪ್ರೀಂ ಕೋರ್ಟ್ಗೆ ಒಂದಷ್ಟು ಮುಸ್ಲಿಂ ಮಹಿಳೆಯರು ಕಾಲಿಟ್ರು, ಈ ರೀತಿ ನಮ್ಮ ಸ್ವಾತಂತ್ರ್ಯಕ್ಕೆ ಧಕ್ಕೆ ಆಗ್ತಾ ಇದೆ, ನಮಗಿಲ್ಲಿ ಓಪನ್ ಆಗಿ ಬದುಕೋದಕ್ಕೆ ಆಗ್ತಾ ಇಲ್ಲ ಅನ್ನುವಂತಹ ಒಂದು ಅಪೀಲನ್ನ ಅವರು ಅಲ್ಲಿ ಸಲ್ಲಿಸಿರೋದ್ರಿಂದ ಈ ಮಟ್ಟದ ಚರ್ಚೆಗಳು ಇಲ್ಲಿ ಆಗ್ತಾ ಇದೆ. ತ್ರಿಬಲ್ ತಲಾಕ್ ಅನ್ನೋದು ಯಾಕಾಗಿ ಅದು ವಾಯ್ಸ್ ರೇಸ್ ಆಯ್ತು ಅನ್ನೋದು ನಿಮ್ಗೆ ಗೊತ್ತಾ ಇದೆ. ಏನಕ್ಕಂದ್ರೆ ಅಲ್ಲಿ ಸ್ವಾತಂತ್ರ್ಯಕ್ಕೆ ಧಕ್ಕೆ ಆಗ್ತಾ ಇದೆ, ನಮಗೆ ಓಪನ್ ಅಪ್ ಆಗೋದಕ್ಕೆ ಆಗ್ತಾ ಇಲ್ಲ, ನಮ್ಮ ಸ್ವಾತಂತ್ರ್ಯವನ್ನ ಹತ್ತಿಕ್ಕುವ ಕೆಲಸ ನಮ್ಮ ಸುತ್ತಮುತ್ತ ನಡೀತಾ ಇದೆ ಖುಲಾ ಅನ್ನೋದು ಹೆಣ್ಣು ಮಕ್ಕಳ ಮುಸ್ಲಿಂ ಮಹಿಳೆಯರ ಸ್ವಾತಂತ್ರ್ಯಕ್ಕೆ ಧಕ್ಕೆ ತರುವಂತಹ ವಿಚಾರವೇ ಆಗಿರೋದ್ರಿಂದ ಮೇ ಬಿ ಅದು ಇನ್ಕ್ಲೂಡ್ ಆಗಬಹುದು. ಸೊ ಆ ವಿಚಾರದಲ್ಲಿ ನಾವು ಚರ್ಚೆಯನ್ನ ಮಾಡ್ತೀವಿ. ನಾಗರಿಕ ಸಂಹಿತೆಯಲ್ಲಿ ಒಂದೇ ಸಂವಿಧಾನವನ್ನು ಇದಕ್ಕೆ ತನ್ನಿ ಅಂತ ನಾವು ರಿಕ್ವೆಸ್ಟ್ ಮಾಡ್ತಾ ಇದೀವಿ. ಕಾನೂನು ಆರ್ಟಿಕಲ್ 19 ಏನ್ ಹೇಳತ್ತೆ, ವೈಯಕ್ತಿಕ ಕಾನೂನಿಗೆ ಧಕ್ಕೆ ಆಗದಂತೆ. ವೈಯಕ್ತಿಕ ಕಾನೂನು ಬರೀ ಮುಸಲ್ಮಾನರಿಗೆ ಇರುವಂತಹ ವೈಯಕ್ತಿಕ ಕಾನೂನು ಅಲ್ಲ, ಕ್ರಿಶ್ಚಿಯನ್ಸ್ಗೂ ವೈಯಕ್ತಿಕ ಕಾನೂನು ಇದೆ, ಹಿಂದೂಗಳಿಗೂ ವೈಯಕ್ತಿಕ ಪದ್ಧತಿ ಆಗ್ತಾನೆ ಇರ್ಲಿಲ್ಲ. ಅಲ್ಲ, ಅದನ್ನ ಮಾಡಿದ್ ಯಾರು? ರಾಜಾರಾಮ್ ಮೋಹನ್ ರಾಯ್ ಮಾಡಿದ್ದು. ಸತಿ ಸಹಗಮನ ಪದ್ಧತಿ ಮಾಡಿದ್ದು ಯಾರು? ಬೇರೆಯವ್ರ ಆಚೆ ಕಡೆ ಮಂದಿ ಯಾರು ಮಾಡ್ಲಿಲ್ಲ. ಸತಿ ಸಹಗಮನ ಪದ್ಧತಿಯನ್ನ
ಹೇಗ್ ಹೋಗಲಾಡಿಸ್ಕೊಂಡು ಯಾರು ಮಾಡಿದ್ರು ಹಾಗೆ ಇದನ್ನು ಅವ್ರೇ ಕೂಡ ಮಾಡಿದ್ರು. ತೆಗ್ದಾಕೋಣ. That's what. ಈಗ ತಲಾಖ್ ಇದನ್ನು ಕೂಡ ಸಮಸ್ಯೆ ತೆಗ್ದಾಕೋಣ. ಏನಿದೆ? ತಲಾಖ್ ಅವ್ರು ಸಮಸ್ಯೆ ಹೇಳೋದಕ್ಕೆ ತೆಗ್ದಾಕೋಣ. ಏನಂತೀರಿ? ಈಗ ಆಯ್ತು, ಮೂಢನಂಬಿಕೆಗಳು ಮೂಢಾಚಾರಗಳು ಅನ್ನೋದು ಪ್ರತಿ ಧರ್ಮ ಜಾತಿ ಧರ್ಮಗಳಲ್ಲೂ ಕೂಡ ಬಹಳ ಹಿಂದಿನಿಂದ ನಡ್ಕೊಂಡ್ ಬಂದಿದೆ. ಆದ್ರೆ ಕಾಲ ಕಳೆದಂತೆ ಬದಲಾವಣೆಗೆ ಒಗ್ಗಿಕೊಂಡು ಅಂತವುದನ್ನ ನಾವು ಹಿಂದೆ ಬಿಡ್ತಾ ಈಗ ಬದಲಾವಣೆ ನಮ್ಮಲ್ಲೇನೆ ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ಆಗ್ತಾ ಇದೆ ಅಂತ ಅಂದಾಗ ಅದನ್ನ ಸಹಿಸ್ಕೊಂಡ್ ಬಂದಂತವ್ರು ಬಹಳಷ್ಟು ಮಂದಿ ಇದ್ದಾರೆ. ಈಗ ಕಾನೂನು ಸ್ಟ್ರಾಂಗ್ ಆಗಿದೆ. ಈಗೊಂದ್ ಹೆಣ್ಣು ಮಗಳು ನನ್ನ ಮೇಲೆ ದೌರ್ಜನ್ಯ ಆಗ್ತಾ ಇದೆ ಅಂತ ಆಚೆ ಹೋದ್ರೆ ಆಕೆ ಗಂಡ, ಮೈದ್ನ, ಅತ್ತೆ, ಮಾವ ಎಲ್ಲರೂ ಅಂಧರಾಗುವಂತಹ ಭೀತಿ ಇದೆ. ಅದು ಎಷ್ಟರ ಮಟ್ಟಿಗೆ ಅಂದ್ರೆ ಒಂದು ಕಾನೂನು ಒಳ್ಳೇದಾಗ್ಲಿ ಅಂತಾನೆ ಜಾರಿಗೆ ತರ್ತಾರೆ, ಆದ್ರೆ ಅದು ಯಾವಾಗ ಮಿಸ್ಯೂಸ್ ಆಗೋದಕ್ಕೆ ಸ್ಟಾರ್ಟ್ ಆಯ್ತು ಅದ್ರ ಮೇಲೂ ಹಿಡಿತ ಮಾಡ್ತಿದ್ದಾರೆ. ಸರಿಯಾದ ದಾಖಲೆಗಳನ್ನ ಸರಿಯಾದ ಸಾಕ್ಷಿಗಳನ್ನ ಕೊಡದ ಹೊರತು ವಿನಾಕಾರಣ ಗಂಡನನ್ನ, ಅತ್ತೆ, ಮಾವನನ್ನ, ಮೈದ್ನ, ನಾದ್ನಿಯನ್ನ ಕಂಬಿ ಹಿಂದೆ ತಳ್ಳೋ ಹಾಗಿಲ್ಲ ಅನ್ನುವಂತ. ಈಗ ಚಿಕ್ಕ ಕಾನೂನು ಎಷ್ಟು ಮಿಸ್ಯೂಸ್ ಆಗ್ತಿದೆ ಅಂತ ಹೇಳಿದ್ರೆ, ಈಗ ಈ ನಾಗರಿಕ ಸಂಹಿತೆ, ಸಮಾನ ನಾಗರಿಕ ಸಂಹಿತೆ ಎಷ್ಟೊಂದು ಹುಳುಕುಗಳಿಂದ ಬಂದ್ರೆ ಅದು ಎಷ್ಟು ಅಪಘಾತ ಆಗತ್ತೆ, ಎಷ್ಟು ಅನಾಹುತಗಳು ಆಗತ್ತೆ, ಅದ್ರ ಬಗ್ಗೆನೂ ನಾವು ಯೋಚನೆ ವಾದವನ್ನೇ ಹುಳುಕುಗಳು ಬೇಡದೆ ನಾವು ಹೇಗೆ ಆ ಕಾನೂನಲ್ಲಿ ಏನೇನ್ ಇರ್ಬೇಕು ಅನ್ನೋದನ್ನೇ ಡಿಸ್ಕಸ್ ಮಾಡ್ತಾ ಇದೀವಿ. ಇವಾಗ ಹೆಣ್ಮಗು ಹುಟ್ಟಿದ್ದು ಅಂದ ತಕ್ಷಣ ಇದು ಏನದು ತಲಾಖ್ ಆಗ್ತಾ ಇದೆ, ಮತ್ತೆ ಟ್ರಿಪಲ್ ತಲಾಖ್ ವಾಯ್ಸ್ ನೋಟ್ ಗಳಲ್ಲಿ ಕಳಿಸ್ತಾ ಇದ್ದಾರೆ, ಇದೆಲ್ಲ ಬೇಡ. ಇದನ್ನ ತೆಗ್ದಾಕಿ ಇದಕ್ಕೊಂದು ಈ ತರಹದ ಸಮಸ್ಯೆಗಳೊಂದು ಈ ತರ ಪ್ರಮುಖವಾಗಿ ಈಗ ಎಲ್ಲರಿಗೂ ಇದು ಅನ್ವಯ ಆಗುತ್ತೆ. ಅವ್ರವ್ರ ವೈಯಕ್ತಿಕ ಕಾನೂನು ಏನಿದೆ ಅದನ್ನ ಪಕ್ಕಕ್ಕಿಟ್ಟು ಒಂದು ಕಾನೂನು ಏನ್ ಬರುತ್ತೆ ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋ ನಿಟ್ಟಿನಲ್ಲಿ ಎಲ್ಲವೂ ಈಗ ಚರ್ಚೆ ಆಗ್ತಾ ಇದೆ. ಪ್ರಮುಖವಾಗಿ ಈಗ ಇಸ್ಲಾಂ ಅಂತ ಅಂದಾಗ ಆ ಕಾನೂನುಗಳನ್ನ ತುಂಬಾ ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡ್ಕೊಂಡ್ ಬರ್ತಾ ಇರೋದ್ರಿಂದ ಸೊ ಇಲ್ಲಿ ಬಹಳಷ್ಟು ಚರ್ಚೆ ಆಗ್ತಾ ಇದೆ. ಇದು ಬೇರೆ ಧರ್ಮಗಳಲ್ಲೂ ಕೂಡ ಇನ್ನು ಹೆಚ್ಚಿನ ಮಟ್ಟಿಗೆ ಚರ್ಚೆ ಆಗಬಹುದೇನೋ, ಪ್ರತಿಯೊಬ್ರು ಕೂಡ ಇದ್ದೇ ಇರತ್ತೆ. ಇಷ್ಟು ದಿನ ನಾವು ಪಾಲಿಸ್ಕೊಂಡ್ ಬಂದಿದ್ದೇನು, ಅದ್ರಲ್ಲಿ ಏನೇನು ಅಂಶಗಳು ಇರಬಹುದು, ಯಾವ್ಯಾವ್ದು ಇರಬೇಕು ಅನ್ನೋ ನಿಟ್ಟಿನಲ್ಲಿ ಪ್ರಮುಖವಾಗಿ ಚರ್ಚೆ. ಈಗ ಸತಿಸಹಗಮನ ಪದ್ಧತಿ ಹೋದ ಹಾಗೆ ಟ್ರಿಪಲ್ ತಲಾಖು ಕೂಡ ಹೋಗ್ಲಿ, ಬದಲಾಗ್ಲಿ, ಅದಕ್ಕೊಂದು ನಾಗರಿಕ ಸಂಹಿತೆ ಬರ್ಲಿ ಅನ್ನುವಂಥದ್ದು ನಮ್ಮ ಒಪಿನಿಯನ್. ಇನ್ನು ನಮ್ಮ ವಸ್ತ್ರ ಸಂಹಿತೆ ಬಗ್ಗೆ ಬಂದಾಗ ಮೂಲಭೂತವಾದ ಹಕ್ಕೆ ಇದೆ ನಮ್ಮ ಸಂವಿಧಾನದ, ನಮ್ಗೆ ಇಷ್ಟವಾದಂತಹ ಬಟ್ಟೆಯನ್ನ ನಾವು ಹಾಕೊಳ್ಬಹುದು ಅಂತ. ಇದಕ್ಕೆ ಧಕ್ಕೆ ತಂದಾಗ ಆಬ್ವಿಯಸ್ಲಿ ನಾವು ಧ್ವನಿ ಎತ್ತುತ್ತೀವಿ, ಇಂತಹದ್ದು ಏನಕ್ಕೆ ತಂದಿದ್ದೀರಿ, ಅದರಿಂದ ಏನು ಸಮಸ್ಯೆ ಆಗ್ತಾ ಇಲ್ಲ, ನಾವು ಹಾಕೊಳ್ಳೋ ಬಟ್ಟೆಯಿಂದ ಯಾರಿಗೂ ಏನು ಸಮಸ್ಯೆ ಆಗ್ತಾ ಇಲ್ಲ. ಸಮಸ್ಯೆ ಆಗುವಂತಹ ಅಂಶಗಳನ್ನ ಪಾಯಿಂಟ್ ಔಟ್ ಮಾಡಿ ಅದಕ್ಕೆ ಒಂದು ಏಕರೂಪ ನಾಗರಿಕ ಸಂಹಿತೆಯನ್ನ ತರಬೇಕು. ಸೋಫಿಯಾ ಅವರು ಕೂಡ ಒಂದ್ ಮಾತು ಹೇಳಿದ್ರು, ಮೇಡಮ್ ಹೇಳಿದ್ರು, ಸಮಸ್ಯೆಗಳನ್ನ ಬಗೆಹರಿಸಬೇಕು ಅಂದ್ರೆ ಬೇಕಾದಷ್ಟಿದೆ. ಈಗ ಬಡತನನೇ ಇದೆ, ಅದಿದೆ, ಬೇರೆ ಬೇರೆ ಸಮಸ್ಯೆಗಳು ಇದೆ, ಬಗೆಹರಿಸಬಹುದು ಅಂತ. ಬಟ್ ಒಂದು ಕಾನೂನು ಜಾರಿಗೆ ತರುವಾಗ ಸಾಕಷ್ಟು ಅದರ ಪೂರ್ವಾಪರಗಳನ್ನ ಯೋಚನೆ ಮಾಡ್ತಾರೆ. ಈಗ ಬಟ್ಟೆ ಬಗ್ಗೆ ನೀವು ಮಾತಾಡ್ತಾ ಇದ್ರಿ, ಸಾನಿಯಾ ಮಿರ್ಜಾ ಮೊನ್ನೆ ಅಷ್ಟೇ ಒಂದು ಸಿಂಗರ್ ಬಗ್ಗೆ ಬಹಳ ಚರ್ಚೆ ಆಯ್ತು. ಟ್ಯಾಲೆಂಟ್ ಅನ್ನೋದು ಅದು ಅವರ ಒಳಗಡೆ ಇರುವಂತದ್ದು, ಅದನ್ನ ವ್ಯಕ್ತಪಡಿಸೋದಕ್ಕೆ ಯಾವ ಜಾತಿ, ಧರ್ಮ, ನಾಡು, ಅದು ಯಾವ್ದು ಬೇಡ, ಯಾವ್ದು ಬೇಡ. ಶಿ ಇಸ್ ಟ್ಯಾಲೆಂಟೆಡ್, ಓಕೆ, ಅದು ಬರ್ಲಿ ಹೊರಗಡೆ. ಬಟ್ ಅದಕ್ಕೆ ಎಷ್ಟರ ಮಟ್ಟಿಗೆ ಅಲ್ಲಿ ಭಿನ್ನಾಭಿಪ್ರಾಯಗಳು ವ್ಯಕ್ತವಾಯ್ತು, ಆಕೆ ಎಷ್ಟು ಸಫರ್ ಆದ್ರು ಗೊತ್ತೇ ಇದೆ. ಬಟ್ ಸಾನಿಯಾ ಮಿರ್ಜಾ ಅಂತವ್ರು ಅದನ್ನ ದಿಟ್ಟವಾಗಿ ಎದುರಿಸಿದ್ರು. ಅದನ್ನ ಕೇಳಬಾರ್ದು ಅಂತ ಅಲ್ಲ, ಎಷ್ಟು ಜನರಲ್ಲಿ ಈ ಮನೋಭಾವಗಳಿದೆ, ಎಲ್ಲರನ್ನ ಓಪನ್ ಅಪ್ ಆಗಿ ಬಿಡೋಣ. ಹೆಣ್ಣು ಮಕ್ಕಳು ಕೂಡ ಒಂದು ಪೇರೆಂಟ್ಸ್ ಗಳು ಆ ಮಕ್ಕಳ ಮೇಲೆ ಭರವಸೆಯನ್ನ, ನಂಬಿಕೆಯನ್ನ ಇಟ್ರೆ ಮಕ್ಕಳ ಮನಸ್ಸಲ್ಲೂ ಕೂಡ ಇರುತ್ತೆ ಅವರ ನಂಬಿಕೆ ಪ್ರಕಾರವಾಗಿ ನಾವು ನಡ್ಕೊಳ್ಬೇಕು ಅಂತ. ಬಟ್ಟೆನೆ ಎಲ್ಲ ಅಲ್ಲ ಅಲ್ವಾ. ಆ ಕಾಲದಲ್ಲಿ ಕುರಾನ್ ಬಂದಂತಹ ಕಾಲದಲ್ಲಿ ಒಂದ್ ಹೆಂಗಸು ರೋಡಲ್ಲಿ ಹೋಗ್ತಾ ಇದ್ದಾಳೆ ಅಂತ ಅಂದ್ರೆ ಆಕೆಯನ್ನ ಅಟ್ಯಾಕ್ ಮಾಡ್ತಾ ಇದ್ದಂಥವರೇ ಇದ್ರು, ಹಾಗಾಗಿ ಆ ರೂಲ್ಸ್ ಬಂದಿತ್ತು. ಇವಾಗ ನಾವು ಆರಾಮಾಗಿ ಹೇಗ್ ಬೇಕಾಗಿ ಓಡಾಡ್ಕೊಂಡಿರ್ತೀವಿ, ಅಷ್ಟ್ ಅಟ್ಯಾಕ್ ಗಳಾಗ್ಲಿ ಅದರ ಆಗ್ತಾ ಇಲ್ಲ. ಇನ್ನೂ ಹೇಳ್ಬೇಕು ಅಂತ ಅಂದ್ರೆ ಬುರ್ಖಾ ಹಾಕೊಂಡು ಓಡಾಡೋರ್ ಮೇಲೆ ಎಷ್ಟು ಅಟ್ಯಾಕ್ ಗಳಾಗ್ಲಿಲ್ಲ, ಎಷ್ಟು ರೇಪ್ ಗಳಾಗ್ಲಿಲ್ಲ. ಇಲ್ಲ ನೀವು ದೊಡ್ಡ ಹೆಣ್ಣು ಮಕ್ಕಳು ನೀವು ಬುರ್ಖಾ ಹಾಕೊಂಡೇ ಓಡಾಡ್ಬೇಕು ಅಂತ ಅಂದ್ರೆ ಚಿಕ್ಕ ಮಕ್ಳ ಮೇಲೆ ಆದಂತಹ ರೇಪ್ ಗಳಿಗೆ ಏನಂತ ಕರಿಬೇಕು? 5 ವರ್ಷದ ಮಕ್ಕಳ ಮೇಲೆ ಮಕ್ಕಳ ಮೇಲೆ ರೇಪ್ ಆಯ್ತು, ಮೂಲಭೂತ ಹಕ್ಕುಗಳೇನಿದೆ ಸಂವಿಧಾನದಲ್ಲಿ. ಇವಾಗ ಫಾರ್ ಎಕ್ಸಾಂಪಲ್ ಬುರ್ಖಾ ಹಾಕ್ಲೇಬೇಕು ನೀನು ಅಂತ ಹೇಳುವಂತದ್ದು ಅದು. ಈಗ ಸ್ವಲ್ಪ ನಾವು ಬೆಂಗಳೂರಿಂದ ನಾವು ಆಚೆ ಹೋದ್ರೆ ಅಥವಾ ಈ ರೀತಿ ನಗರ ಪ್ರದೇಶಗಳಿಂದ ಹೊರಗಡೆ ಹೋದ್ರೆ ಅಲ್ಲಿ ಬುರ್ಖಾ ಅನ್ನೋದು ಕಂಪಲ್ಸರಿ. ಎಷ್ಟರ ಮಟ್ಟಿಗೆ ಅಂದ್ರೆ ಇಲ್ಲಿ ಇರುವಂತಹ ಮುಸ್ಲಿಂ ಹೆಣ್ಣು ಮಕ್ಕಳು ಎಷ್ಟೋ ಜನ ಬುರ್ಖಾ ಅನ್ನೋದನ್ನ ಅವ್ರ ಹತ್ರನೂ ಸೇರಿಸಿ. ಈಗ ಬುರ್ಖಾದ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ ಈಗ ನಾವು ನೋಡ್ದಂಗೆ 1990ರಿಂದ ಭಾರತದಲ್ಲಿ ಬುರ್ಖಾ ಜಾಸ್ತಿ ಆಗಿದೆ. ಹೌದು, 1990ರಿಂದ 91ರಿಂದ ಬುರ್ಖಾ ಜಾಸ್ತಿ ಆಗಿದೆ. ಮೊದಲು ನಾವು ಚಿಕ್ಕವರಿದ್ದಾಗ
ಕಾರಣ ಏನು ಅವರಲ್ಲಿ ಇರುವಂತಹ ಒಂದು ರೀತಿಯ ಭಯ, ಅವರಲ್ಲಿ ಇರುವಂತಹ ತಮ್ಮ ಅಸ್ಮಿತೆಯನ್ನು ರಕ್ಷಿಸಿಕೊಳ್ಳುವಂತಹ ಒಂದು ರೀತಿಯ ಭಯ ಅನ್ನೋದು ಈಗ ಅದನ್ನ ಮೂಲಭೂತವಾದಿಗಳು ಅದನ್ನ ಎನ್ಕ್ಯಾಶ್ ಮಾಡಿದ್ದಾರೆ. ದಟ್ ಈಸ್ ಡಿಫ್ರೆಂಟ್. ವಾಟ್ ಐ ವಾಂಟ್ ಟು ಸೇ ಅದು ಬೇರೆ. ಆದ್ರೆ ಈ ಸ್ಥಿತಿ ಬರಕ್ಕೆ ಕಾರಣ ಏನು? ಈ ಸ್ಥಿತಿ ಬರ್ಲಿಕ್ಕೆ ಹೊಣೆ ಯಾರು? ಈ ಸ್ಥಿತಿಗೆ ಆ ಹೆಣ್ಮಕ್ಳು ಹೊಣೆನಾ? ಈಗ ಹೋಗಿ ಕೇಳಿ ನೀವು ಹೆಣ್ಮಕ್ಳಿಗೆ. ಒಂದು ಇನ್ಸಿಡೆಂಟ್ ನಾನು ಹೇಳ್ತೀನಿ, ರೂರಲ್ ಏರಿಯಾದ್ದು, ನಾನು ಪ್ಲೇಸ್ ಮೆನ್ಷನ್ ಮಾಡಲ್ಲ. ಇಲ್ಲಿ ಓದಿ ಹುಟ್ಟಿ ಬೆಳೆದಂತಹ ಹೆಣ್ಮಗಳು, ಮುಸ್ಲಿಂ ಹೆಣ್ಮಕ್ಳೆ, ಶಿ ಇಸ್ ಡಾಕ್ಟರ್. ಓಕೆ, ಅಲ್ಲಿ ಅವ್ರ ರಿಲೇಟಿವ್ ಯಾರೋ ಇದ್ದಾರೆ ರೂರಲ್ ಒಂದು ಊರಲ್ಲಿ. ಸೊ ಅಲ್ಲಿ ಬಂದು ಆಕೆ ವರ್ಕ್ ಮಾಡ್ತಾ ಇದ್ದಾಳೆ. ಬಟ್ ಆಕೆಗೆ ಬುರ್ಕಾ ಹಾಕೊಳ್ಳೋದಕ್ಕೆ ಇಷ್ಟ ಇಲ್ಲ. ಅಂಡ್ ಅವ್ರ ಫ್ಯಾಮಿಲಿ ಯಾರು ಬುರ್ಕಾ ಹಾಕೋದಿಲ್ವಂತೆ. ಈವನ್ ಅವರ ಅಮ್ಮ, ದೊಡ್ಡವರು ಯಾರು ಕೂಡ ಬುರ್ಕಾನ ಅವರು ಎಂಟರ್ಟೈನ್ ಮಾಡಲ್ವಂತೆ. ಬಟ್ ಆ ಪ್ರದೇಶದಲ್ಲಿ ಅವಳು ಇರೋದ್ರಿಂದ ಅವಳು ಹಾಕಲೇಬೇಕು ಅಂತ ಅಲ್ಲಿನ ಮೌಲ್ವಿಗಳು ಆಕೆಯ ಸಂಬಂಧಿಗಳ ಮನೆಗೆ ಹೋಗಿ ನೀವು ಹಾಕ್ಲೇಬೇಕು ಅಂತ ಬುರ್ಕಾ ತಗೊಂಡೋಗಿ ಹಾಕಿಲ್ಲ ಅಂದ್ರೆ ನಾಳೆ ಆಕೆ ಮನೆಯಿಂದ ಹೊರಗಡೆ ಬರೋ ಹಾಗಿಲ್ಲ ಅಂತ ತಾಕೀತ್ ಮಾಡ್ತಾರೆ. ಆಕೆ ನಿಜವಾಗ್ಲೂ ತುಂಬಾ ಡಿಪ್ರೆಸ್ ಆಗ್ಬಿಟ್ಟಿದ್ಲು ಅವಳು. ಸದ್ಯ ಅವಳು ಹೇಳೋದು, ನನ್ನ ತಂದೆ ಆಗ್ಲಿ ನನ್ನ ತಾಯಿ ಆಗ್ಲಿ ಯಾರು ನಾವು ಎಂಟರ್ಟೈನ್ ಮಾಡಲ್ಲ. ಬುರ್ಕಾ ಅಂದ್ರೆ ಎಜುಕೇಟೆಡ್ ಅಲ್ಲ ಅನ್ನೋದು ನಾವು ಬೆಂಗಳೂರವ್ರು ಆಗಿರೋದ್ರಿಂದ ನಮ್ಗೆ ಅಲ್ಲಿ ಆ ತರದೊಂದು ಫೀಲ್ ಇದೆ. ಸೊ ನಾವ್ ಯಾರು ಬುರ್ಕಾನ ಹಾಕಲ್ಲ. ಹಂಗಂತ ನಮಾಜ್ ಮಾಡ್ತೀವಿ, ರೋಜಾ ಮಾಡ್ತೀವಿ, ಎಲ್ಲಾ ನಿಯಮಗಳನ್ನ ಪಾಲಿಸ್ತೀವಿ. ಬಟ್ ಬುರ್ಕಾ ಅನ್ನೋದಕ್ಕೆ ನಾವು ಒಪ್ಪಲ್ಲ ಅಂತ. ಬಟ್ ಮಾಡ್ಬೇಕು ಅನ್ನೋ ಕಾರಣಕ್ಕೆ ಆಕೆ 6 ತಿಂಗಳು ಬುರ್ಕಾ ಹಾಕಿದಾಳೆ. ಲಿಟ್ರಲಿ ನಾನು ಒಂದು ನನ್ನ ಇನ್ಸಿಡೆಂಟ್ ಅನ್ನ ಹೇಳ್ತೀನಿ. ನನ್ನ ಸುತ್ತಮುತ್ತಲಿನ ಹಳ್ಳಿಯಲ್ಲಿ ಮೊದ್ಲೆಲ್ಲ ಅಂದ್ರೆ ನಾವು ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಇದ್ದಾಗ ತುಂಬಾ ಜನ ಇಂಟರ್ಕಾಸ್ಟ್ ಮ್ಯಾರೇಜ್ ಆಗಿದ್ರು. 1 ದಿನ 2 ದಿನ ಗಲಾಟೆ ಆಗ್ತಿತ್ತು. ಅದಾದ್ಮೇಲೆ ನಾರ್ಮಲ್ ರುಟೀನ್ ಲೈಫ್ ಅವ್ರಿಗೆ ನಡೀತಾ ಇತ್ತು. ಆದ್ರೆ ಇವತ್ತಿನ ಯುವ ಪೀಳಿಗೆ ಎಷ್ಟು ಎಜುಕೇಟೆಡ್ ಆಗ್ತಾ 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 ಸೋಷಿಯಲ್ ಮೀಡಿಯಾಗಳ ಪ್ರಭಾವದಿಂದಾಗಿ ಅವರೊಳಗಡೆ ಹೇಗೆ ಮೂಲಭೂತವಾದವನ್ನ ಒಂದಿಷ್ಟು ಆರ್ಗನೈಸೇಷನ್ಸ್ಗಳು, ಕ್ರಿಮಿಕೀಟಗಳು ಅಂತ ಹೇಳ್ಬೋದು ಅದಕ್ಕೆ, ಆ ಆರ್ಗನೈಸೇಷನ್ಗಳು ತುಂಬುತ್ತಾ ಗಂಡು ಮಕ್ಕಳು, ಎಸ್ಪೆಷಲಿ ಗಂಡು ಯುವ ಮನಸ್ಸುಗಳನ್ನ ಹಿಡಿತದಲ್ಲಿಟ್ಕೊಂಡು ಆರ್ಗನೈಸೇಷನ್ಸ್ ಗಳನ್ನ ಮಾಡ್ಕೊಂಡು ಅವರಲ್ಲಿ ಒಂದು ಧರ್ಮದ ಬಗ್ಗೆ ಇಲ್ಲ ಸಲ್ಲದನ್ನೆಲ್ಲ ತುಂಬಿ ಯಾವ ರೀತಿ ಮಾಡ್ತಾ ಇದ್ದಾರೆ ಅಂತ ಅಂದ್ರೆ, ಹೆಣ್ಣು ಮಕ್ಕಳಿಗೆ ಕಂಪಲ್ಸರಿ ಬುರ್ಕಾ ಹಾಕ್ಬೇಕು ಅಂತ ಹೇಳ್ತಾರೆ. ನಮ್ಮ ಬುರ್ಕಾ ಹಾಕೊಂಡು ಓಡಾಡಲ್ಲ, ಹೊಲಕ್ ಹೋಗ್ತಾಳೆ ಆಕೆ ಕೆಲಸ ಮಾಡೋದಕ್ಕೆ, ಹಾಗಾಗಿ ಬುರ್ಕಾ ಹಾಕೊಂಡು ಹೋಗಕ್ಕಾಗತ್ತಾ? ನಾನು ಒಂದು 5th 6th ಸ್ಟ್ಯಾಂಡರ್ಡ್ ಓದೋ ತನಕ ನಮ್ಮೂರಲ್ಲಿ ಇಲ್ಲದೆ ಇದ್ದಂತಹ ಬುರ್ಖಾವಾದ ಆರಾಮಾಗಿ ನಾವು ಓಡಾಡ್ಕೊಂಡಿದ್ದವರು ಒಂದ್ ಸ್ವಲ್ಪ ವರ್ಷಗಳ ಆದ್ಮೇಲೆ ಈ ಏನಂತೀವಿ ಧರ್ಮ ಪ್ರಚಾರಕರು ಹೆಚ್ಚಾಗೋ ಮೂಲಕ ಅಥವಾ ಸೋಷಿಯಲ್ ಮೀಡಿಯಾ ಪ್ರಶ್ನೆ ಅಂದಾಗ ಇಂಥದ್ದು ಜಾಸ್ತಿ ಹೇಗಾಗತ್ತೆ ಅಂತ ಅಂದ್ರೆ, ನಿಮ್ಮ ಧರ್ಮ ಹಮಾರಿ ಹೋಮ್ ಹೇ ಅಂತ ಅಂದ್ಬಿಟ್ಟು ಯುವ ಮನಸ್ಸುಗಳಲ್ಲಿ ಆ ಒಂದು ಧರ್ಮದ ಅಸ್ಮಿತೆಯನ್ನ ತುಂಬಿ ಯಾವ ರೀತಿ ಮಾಡ್ತಾ ಇದಾರೆ ಅಂದ್ರೆ, ಮನೆಯ ಹೆಣ್ಣು ಮಕ್ಕಳನ್ನ ಹೊರಗಡೆ ಬರೋದಿಕ್ಕೆ ಬಿಡ್ತಾ ಇಲ್ಲ. ಈ ರೀತಿ ಎಜುಕೇಶನ್ ತುಂಬಾ ಬುಕ್ಸ್ ಗಳನ್ನ ಪಬ್ಲಿಷ್ ಮಾಡೋದು, ಆ ಬುಕ್ಸ್ ಗಳನ್ನ ಅವರಿಗೆ ಫ್ರೀ ಆಗಿ ಓದೋದಿಕ್ ಕೊಡೋದು, ಅದನ್ನ ಓದಿಸೋದ್ರ ಮೂಲಕ ನಿಮ್ಮ ಮನೆಯ ಹೆಣ್ಣು ಮಕ್ಕಳನ್ನ ಹೊರಗಡೆ ಬಿಡಬಾರದು. ಇಂತಹ ರೀತಿಯ ಎಲ್ಲಾ ಹೆರಿಗೆಗಳು ಹೆಚ್ಚಾಗ್ತಾ ಇವೆ. ಇನ್ ಮರ್ಯಾದಾ ಹತ್ಯೆಗಳು ಕೂಡ ಮೊದಲು ಎಷ್ಟು ಕೇಸ್ ರಿಜಿಸ್ಟರ್ ಆಗಿದ್ವು, ರಿಜಿಸ್ಟರ್ ಆಗ್ತಿರ್ಲಿಲ್ಲ. ಇವಾಗ ಯಾವ್ದೋ ಒಂದು ಬಳ್ಳಾರಿನಲ್ಲಿ ಯಾರೋ ಒಂದು ಹಿಂದೂ ಹುಡುಗ ಮುಸ್ಲಿಂ ಹುಡುಗಿ ಮದುವೆ ಆದ್ರು ಅಂತ ಅಂದ್ರೆ ಬೆಂಗಳೂರಿನ ದಂಡು ಕಟ್ಕೊಂಡು ಹೋಗ್ತಾರೆ ಅವ್ರನ್ನ ಸಾಯಿಸೋದಿಕ್ಕೆ, ಅವ್ರನ್ನ ಇದ್ ಮಾಡೋದಿಕ್ಕೆ. ಬಿಕಾಸ್ ಎಲ್ಲೋ ಒಂದು ಕಡೆ ಸೋಷಿಯಲ್ ಮೀಡಿಯಾದ ಎಫೆಕ್ಟ್ ಕೂಡ ಇದು ಅಂತ, ಅಥವಾ ಎಜುಕೇಟೆಡ್ ಆಗಿರೋದ್ರ ಎಫೆಕ್ಟ್ ಕೂಡ ಇದು ಅಂತ ಹೇಳಬಹುದು. ಎಸ್, ಏನೆಲ್ಲ ಅಂಶಗಳು ಇರಬೇಕು ಅಂತ ಹೇಳ್ತಾರೆ ಒಂದ್ ವೇಳೆ ಹೇಳ್ತಾ ಇರೋದಕ್ಕೆ ನಾನ್ ಸ್ಯಾಟಿಸ್ಫೈಡ್ ಆಗ್ಲಿಲ್ಲ. ಯಾಕೆಂದ್ರೆ ಆ ತರ ಇವರು ಹೇಳ್ತಾ ಇದಾರೆ ಬುರ್ಕಾ ಅಂತ ಇದೆ ಅಂತ. ಬುರ್ಕಾ ಯಾವ್ದಕ್ಕೆ ಹಾಕಿರೋದು, ಯಾವ ಕಾಲನಲ್ಲಿ ಬಂದಿದೆ ಬುರ್ಕಾ ಹಾಕಕ್ಕೆ, ಯಾವ್ದು ಸೇಫ್ಟಿಗೋಸ್ಕರಾಗಿ ಬುರ್ಕಾ ಹಾಕುವುದು ಅಂತ ಎಲ್ಲ ನಮ್ಗೆ ಹೇಳ್ಕೊಟ್ಟಿರೋದು. ಇವಾಗ ಈ ಕಾಲದಲ್ಲಿ ಏನೇನ್ ನಡೀತಾ ಇದೆ ಬೇರೆಯವ್ರದ್ದು ನೋಡ್ಬಿಟ್ಟು ನಮ್ದು ಸಂಸ್ಕೃತಿ ನನ್ ಬಿಟ್ಟಕ್ಕೆ ಆಗಲ್ಲ. ನಮ್ದು ಏನಿದೆ ಅದು ಫಾಲೋ ಮಾಡೋಬೇಕು. ಯಾಕಂದ್ರೆ ಪ್ರತಿಯೊಬ್ಬರ ಮನಸ್ಸು ಬೇರೆ ಬೇರೆ. ಯಾಕಂದ್ರೆ ಈಗ ಅಮಿನಾ ಬೇಗಂ ಅವರು ಬುರ್ಕಾ ಹಾಕೋದಕ್ಕೆ ಅಬ್ಜೆಕ್ಷನ್ ಇಲ್ದೇ ಇರ್ಬೋದು. ನಾಳೆ ಅಮಿನಾ ಬೇಗಂ ಅವರ ಮಕ್ಕಳು ಅಥವಾ ಮನೆಗೆ ಬರುವಂತ ಸೊಸೆ ಅಂದ್ರು ನನಗ್ ಬುರ್ಕಾ ಹಾಕೋದಕ್ಕೆ ಇಷ್ಟ ಇಲ್ಲ. ಯಾಕಂದ್ರೆ ನೋಡಿ ಅದನ್ನ ಕೇಳುವಂತಹ ಮನಸ್ಥಿತಿ. ನನ್ ಮಗಳು 6th ಸ್ಟ್ಯಾಂಡರ್ಡ್ ಓದುವಾಗ ನನ್ ಮಗಳು ಅವರೇ ಬಂದ್ಬಿಟ್ಟು ನನ್ಗೆ ಏನ್ ಹೇಳ್ದ, ಅಮ್ಮ ನಾನ್ ಬುರ್ಕಾ ಹಾಕ್ತೀನಿ. ನಾನು ಹೇಳ್ದೆ, ಬೈದೆ, ಯಾಕೆ ಈ ವಯಸ್ಸಿನಲ್ಲಿ ನೀವು ಬುರ್ಕಾ ಹಾಕ್ತಾ ಇದ್ದೀರಾ, ನೀವು ವಯಸ್ಸಿಗೆ ಬಂದ್ಮೇಲೆ ನೀವು ಹಾಕಿ ಅಂತ ನಾನು ಹೇಳ್ದೆ. ಆವಾಗ ನನ್ನ ಮಗಳು ಏನಿಲ್ಲ, ಇಲ್ಲಮ್ಮ ನಾವು ಬುರ್ಕಾನಲ್ಲಿ ಎಷ್ಟು ಸೇಫ್ ಆಗಿರ್ತೀವಿ ಅಷ್ಟು ಒಳ್ಳೇದು ನಮ್ಗೋಸ್ಕರಾಗಿ ನಾನು ಹಾಕ್ತೀನಿ. ಇವಾಗ ನನ್ನ ಮಗಳು ಬುರ್ಕಾ ಬಗ್ಗೆ ಹೇಳಿದ್ರಲ್ಲ,
ಬುರ್ಕಾ ಹಾಕೊಂಡು ಇಸ್ಲಾಂ ಧರ್ಮದಲ್ಲಿ ಅವ್ರ ಚಂದ್ರಕ್ ಹೋಗ್ತಾರೆ ಅಂದ್ರೆ ಹೋಗಿ ಅಂತ ಹೇಳುತ್ತೆ ನಮ್ ಧರ್ಮ. ಹೌದು, ಆಯ್ತಾ? ಅದು ಬಿಡಲ್ಲ ಇದು. ಅದನ್ನ ಅದು ಸ್ವಾತಂತ್ರ್ಯ. ನೀನು ಹೇರಿಕೆ ಯಾವ್ದು ಹೇರಿಕೆ ಮಾಡಿ ಅಂತ ಹೇಳೇ ಇಲ್ಲ. ನಾವ್ ಯಾವ ಬಟ್ಟೆಯನ್ನು ಚ್ಯುತಿ ಮಾಡುವಂತ ಯಾವ ಅಧಿಕಾರ ಕೂಡ ಮುಸ್ಲಿಂ ಮಹಿಳೆಯರು ಬುರ್ಕಾ ಯಾಕೆ ಹಾಕ್ತಾರೆ ಅಂತ ಯಾರು ಕೇಳ್ತಿಲ್ಲ. ಯಾರಿಗಿಷ್ಟ ಇಲ್ವೋ ಮುಸ್ಲಿಂ ಮಹಿಳೆಯರೇ ಯಾರಿಗೆ ಇಷ್ಟ ಇಲ್ವೋ ಅವರ ಮೇಲೆ ನೀವು ಒತ್ತಾಯ ಪೂರ್ವಕವಾಗಿ ಮೇಡಮ್ ಆತರ ಯಾರು ಆತರ ಮಾಡಲ್ಲ. ಯಾಕಂದ್ರೆ ಕೆಲವು ಫ್ಯಾಮಿಲಿಗಳಲ್ಲಿ ಈಗ ಒಂದು ಇನ್ಸಿಡೆಂಟ್ ಹೇಳಿದೆ ಅದು ನಾನು ಹೇಳ್ತಾ ಇದ್ದೀನಿ. ಅದು ಕಂಪಲ್ಸರಿ ಹಾಕ್ಲೇಬೇಕಂತ ಆತರ ರೂಲ್ಸ್ ಇಲ್ಲ. ನಮ್ ಇಷ್ಟ. ನಾವು ಯಾಕಂದ್ರೆ ನಾವು ಕುರಾನ್ ಓದಿದೀವಿ, ಅದ್ನಲ್ಲಿ ನಮ್ದು ಹದೀಸ್ ನಲ್ಲಿ ಏನೇನಿದೆ, ನಮ್ ಸಂಸ್ಕೃತಿನಲ್ಲಿ ಏನೇನ್ ಬಂದಿದೆ ಅದು ಎಲ್ಲ ನಮ್ ಚಿಕ್ಕ ವಯಸ್ಸಿಂದ ಓದ್ಕೊಂಡ್ ಬರ್ತಿರೋದು. ಅರಬಿನಲ್ಲಿ ಎಲ್ಲ ಹೇಳ್ಕೊಡ್ತಾರೆ. ಅದಕ್ಕೆ ಅದು ಇವಾಗ ಎಲ್ಲಾರ್ದು ಆತರ ಯಾರು ಹೇಳಲ್ಲ, ಕೆಲವರು ಹೇಳ್ತಾರೆ. ಎಜುಕೇಶನ್ ಬಗ್ಗೆ ನಡಿಬೇಕು. ಯಾಕಂದ್ರೆ ಕೆಲವರಿಗೆ ಎಜುಕೇಶನ್ ಕಡಿಮೆ ಇದೆ. ಅದು ಎಜುಕೇಶನ್ ಬಂದ್ಬಿಟ್ರೆ ಆತರ ಯಾರು ಹೇಳಲ್ಲ. ಸದ್ಯಕ್ಕೂ ಇವಾಗ ಮುಸ್ಲಿಮ್ಸ್ಗೆ ಎಜುಕೇಶನ್ ಕಡಿಮೆ ಇದೆ. ಎಲ್ಲ ಎಜುಕೇಶನ್ ಕಂಪಲ್ಸರಿ ಬೇಕೇ ಬೇಕಂತ ಅದು ರೂಲ್ಸ್ ಮಾಡ್ಬೇಕು. ಇದು ಬಿಟ್ಟು ಬೇರೆ ಬೇರೆ ರೀತಿನಲ್ಲಿ ಹೇಳ್ತಾ ಇದ್ರೆ ಅದು ಏನು ಇಲ್ಲ, ಪ್ರಯೋಜನ ಇಲ್ಲ. ಸದ್ಯದ ಪರಿಸ್ಥಿತಿ ಹೇಗಿದೆ ಅಂತ ಅಂದ್ರೆ, ಮಾನಸಿಕ ಪರಿಸ್ಥಿತಿ ಹೇಗಿದೆ ಅಂತ ಅಂದ್ರೆ, ಈ ರಾಜಕಾರಣಿಗಳು ಇರ್ತಾರಲ್ಲ